ಸಾರಾಂಶವನ್ನ ಹೇಳ್ತೀನಿ. ಈ 2ನೇ ಅಧ್ಯಾಯದಲ್ಲಿ 5 ಮಂತ್ರಗಳಿವೆ. ಈ ಒಂದು ಅಧ್ಯಾಯ ಶಾಲೆಯಲ್ಲಿ ಮಕ್ಕಳಿಗೆ ಮಂತ್ಲಿ ಟೆಸ್ಟ್ ಅಂತ ಮಾಡ್ತಾರೆ, ತಿಂಗಳ ಪರೀಕ್ಷೆ ಅಂತ ಮಾಡ್ತಾರೆ. ಆ ರೀತಿ ತಿಂಗಳ ಪರೀಕ್ಷೆ ಇದ್ದಂತೆ ಈ ಪರೀಕ್ಷೆ ಇದೆ. ಇಲ್ಲಿ ಒಬ್ಬ ಗುರು ಶಿಷ್ಯನಿಗೆ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆ ಉತ್ತರ ಹೇಳಿದ್ರು ಕಷ್ಟದ, ಹೇಳಿಕಂದ್ರು ಕಷ್ಟದ. ಉಭಯ ರಜ್ಜು ಪಾಶ ನ್ಯಾಯ ಅಂತ ಎಕಡೆ ಜಗ್ಗಿದ್ರು ಕೂಡ ಅದು ಕುತ್ತಿಗೆ ಉರ್ಲಿ ಬೀಳುವಂತ ಪ್ರಶ್ನೆ ಅದ. ನಿನಗ ಬ್ರಹ್ಮ ತಿಳಿತೇನು ಅಂತ ಕೇಳ್ತಾನ. ಗುರು ತಿಳಿತಂತೂ ಹೇಳಕ್ ಬರಂಗಿಲ್ಲ, ತಿಳಿದಿಲ್ಲ ಅಂತ ಹೇಳಕ್ ಬರಂಗಿಲ್ಲ. ಇಂತ ಒಂದು ಜಟಿಲ ಸಮಸ್ಯೆಯನ್ನ ಹೊಡೆದಾನ. ಆ ತಿಂಗಳ ಪರೀಕ್ಷೆ ಇಲ್ಲೇ 2ನೇ ಅಧ್ಯಾಯವಾಗಿದೆ. ಅಲ್ಲಿ ಅಷ್ಟೇ ಸೂಕ್ಷ್ಮವಾಗಿ ಆ ವಿದ್ಯಾರ್ಥಿ ಆ ಗುರುವಿಗೆ ಉತ್ತರ ಕೊಡ್ತಾನೆ. Where the Guru gives a test to the disciple saying, I have taught with all my effort by giving different definitions. I have revealed the Atma. Now tell me, do you know the Atma? ನೋಡಪ್ಪ, ನಾನು ನಿನಗೆ ಆತ್ಮನನ್ನ ತರತರದ ಬಗೆಯಿಂದ ಹಲವಾರು ಬಗೆಯಿಂದ ತಿಳಿಸ್ಕೊಟ್ಟಿದ್ದೀನಿ. ಈಗ ನನಗ್ ನೀ ಹೇಳ್ಬೇಕು, ನಿನಗೆ ಆತ್ಮ ತತ್ವ ತಿಳಿತೇನು? And by asking the question, the Guru traps a ಶಿಷ್ಯ. ಆ ಪ್ರಶ್ನೆ ಕೇಳೋದ್ರಿಂದ ಆ ಗುರು ಏನ್ ಮಾಡಾಕತ್ತಾನ, ಶಿಷ್ಯನಿಗೆ ಬಲಿ ಬೀಷ. ಪರೀಕ್ಷೆ ಶಿಷ್ಯ ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೋ ಇಲ್ಲೋ ನೋಡ್ಬೇಕಾಗ್ಯದ. ಬಿಕಾಸ್ ಐದರ್ ವೇ ದ ಶಿಷ್ಯ ಆನ್ಸರ್ಸ್, ಹಿ ವಿಲ್ ಬಿ ಟ್ರ್ಯಾಪ್ಡ್. ನಾ ತಿಳಿದೀನಿ ಅಂತ ಹೇಳಿದ್ರು ಅವ ತಿಳಿದಿಲ್ಲ ಅಂತ ಅರ್ಥ ಆಗ್ತದ. ನಾ ತಿಳಿದಿಲ್ಲ ಅಂತಂದ್ರು ತಿಳಿದಿಲ್ಲ ಅಂತ ಅರ್ಥ ಆಗ್ತದ. ತಿಳಿದೈತೆ ಅಂತ ಹೇಳ್ಬೇಕು, ತಿಳಿದಿಲ್ಲ ಅಂತ ಹೇಳ್ಬೇಕು. ಈ ರೀತಿ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ಬೇಕು? ಪ್ರಶ್ನೆ ಸಮಸ್ಯೆ ಬಂದದ ಶಿಷ್ಯನಿಗೆ. ಈ cannot say I know the Atma. ನಾನು ತಿಳಿದೇನಿ ಅಂತ ಹೇಳಕ್ ಬರೋದಿಲ್ಲ. ಯಾಕಂದ್ರ ಅವಾಗ ತಿಳಿದೇನಿ ಅಂದ್ರ ಆ ಜ್ಞಾನಕ್ಕೆ ಅದು ವಿಷಯ ಆತು ಅಂತ ಅರ್ಥ ಆಗ್ತದೆ. ನಾ ತಿಳಿದೇನಿ ಅಂದ್ರ ಅದು ಜ್ಞಾನಕ್ಕ ವಿಷಯ ಆತು ಅಂತ ಅರ್ಥ ಆಗ್ತದ. ನಾ ತಿಳಿದಿಲ್ಲ ಅಂತ ಹೇಳಕ್ಕೂ ಬರೋದಿಲ್ಲ. ಯಾಕಂದ್ರ ಅವಾಗ ಏನಾಗ್ತದ, an object knowable later. ಅದು ಒಂದು ವಸ್ತು ಅದ, ಇವತ್ತು ತಿಳಿಯಂಗಿಲ್ಲ, ಅದು ನಾಳೆ ಮುಂದೆ ತಿಳಿತದ. ಯಾಕ? ಇವತ್ತು ಸೂಕ್ಷ್ಮ ಅದ, ಕಣ್ಣಿಗೆ ಕಾಣೋದಿಲ್ಲ, ನಾಳೆ ತಿಳಿತದ. ಅದು ಇವತ್ತು ಇಲ್ಲ, ಸೂಕ್ಷ್ಮ ಅವಸ್ಥೆ ಒಳಗದ. ನಾ ತಿಳಿದಿಲ್ಲ ಅಂದ್ರ ಅದು ಇವತ್ತು ತಿಳಿದಿಲ್ಲ, ಅದು ನಾಳೆ ವೃದ್ಧಿ ಆದ್ಮ್ಯಾಗ ಬೆಳೆದ್ಮ್ಯಾಗ ತಿಳಿತದ. ತಾಯಿ ಹೊಟ್ಯಾಗ ಮಗು ಅದ, ತಿಳಿಯಂಗಿಲ್ಲ, ಸಣ್ಣದಿದ್ದಾಗ ತಿಳಿಯಂಗಿಲ್ಲ, ಒಂದು 8 ದಿವಸದ್ದು 10 ದಿವಸದ್ದು ತಿಳಿಯಂಗಿಲ್ಲ, ಅದು ನಾಳೆ ಬೆಳೆದ್ಮೇಲೆ ತಿಳಿತದ. ಆದ್ರಿಂದ ಹೊಟ್ಯಾಗ ಕೂಸ ಐತಿರಂದ್ರ ಗೊತ್ತಿಲ್ಲ ಅಂತ ಹೇಳಿದ್ರೆ ಹಿಂಗ ಅರ್ಥ ಆಗ್ತದ. And Shishya happens to be a wonderful disciple like all of you. ಅಲ್ಲಿ ಇದ್ದ ಶಿಷ್ಯ ಅಂತಾರಪ್ಪರು, ನೀವೆಲ್ಲರೂ ಹಂಗದಿರಲ್ಲ ಅಂತ ಶಿಷ್ಯರಿದ್ದವ. ಜಾಳ ಶಿಷ್ಯ ಇದ್ದ, ಅವ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟ. ಅಂಡ್ ಸೋ ಹಿ ಗೇವ್ ದ ಬ್ರಿಲಿಯಂಟ್ ಆನ್ಸರ್. ನಾಹಂ ಮನ್ನೆ ಸುವೇದೇತಿ ನೋ ನ ವೇದತಿ ವೇದ ಚ ಯೋ ನಾಸ್ತ್ಯದ ವೇದ ತದ್ವೇದ ನೋ ನ ವೇದತಿ ವೇದ ಚ. ಉತ್ತರ ಕೊಟ್ಟ ಶಿಷ್ಯ, ಉತ್ತರ ಕೊಟ್ಟ. ಗುರುವಿಗೆ ಆಶ್ಚರ್ಯ ಆಯ್ತು, ಆ ನಮೂನೆ ಉತ್ತರ ಕೊಟ್ಟ. ಅವ
ಏನು ಉತ್ತರ ಕೊಟ್ಟ? ನಾ ತಿಳಿದೀನಿ ಅಂತ ನಾನೇನು ಎಣಿಸೋದಿಲ್ಲ. ಯಾಕಂದ್ರ ಆತ್ಮ ನನಗೆ ತಿಳಿದಿಲ್ಲ. ನಾ ತಿಳಿದಿಲ್ಲ ಅಂತ ನಾ ಅನ್ನೋದಿಲ್ಲ. ಯಾಕ? ಆತ್ಮ ಅದು ತಿಳಿಯಲಿಕ್ಕೆ ಬಾರದ ವಸ್ತು ಏನಲ್ಲ. ಐ ಅಂಡರ್ಸ್ಟ್ಯಾಂಡ್ ದಿ ಆತ್ಮ ಆಸ್ ಅ ನೋವರ್. ಅದು ತಿಳಿಯಲ್ಪಡುವ ವಸ್ತುನೂ ಅಲ್ಲ, ಅದು ತಿಳಿಯಲ್ಪಡದೇ ಇರುವ ವಸ್ತುನೂ ಅಲ್ಲ, ಅದು ತಿಳಿಯುವವನ ಸ್ವರೂಪ ಇದೆ ನೋಡ್ರಿ. ಅದು ತಿಳಿಯುವ, ನೋವರ್, ನೋನ್ ನಾಟ್ ನೋನ್ ಎರಡೂ ಅಲ್ಲ, ನೋವರ್. ಅದು ತಿಳಿಯಲ್ಪಡುವ ವಸ್ತುನೂ ಅಲ್ಲ, ತಿಳಿಯಲ್ಪಡದೇ ಇರುವ ವಸ್ತುನೂ ಅಲ್ಲ. ಹಂಗಾರೆ ಏನು ಅದ? ತಿಳಿಯುವವನ ಸ್ವರೂಪ. ಒಂದೇ ನಿಮಿಷ, ನನ್ನ ಮಗನ್ ಬರ. No, right. ಅದು ತಿಳಿಯಲ್ಪಡುವ ವಸ್ತುನೂ ಅಲ್ಲ, ತಿಳಿಯಲ್ಪಡದೇ ಇರುವಂತಹ ಸೂಕ್ಷ್ಮ ವಸ್ತುನೂ ಅಲ್ಲ. ಅದು ತಿಳಿಯುವವನ ಸ್ವರೂಪ. ಇಟ್ ಈಸ್ ನೈದರ್ ನೋನ್ ನಾಟ್ ಅನ್ನೋನ್, ಇಟ್ ಈಸ್ ಅ ನೋವರ್. ಇಂಗ್ಲಿಷ್ ಬಲ್ಲವರಿಗೆ ಬಹಳ ಆಗಿರೋದು ತಿಳ್ಕೊಳಕ್. ಐ ಅಂಡರ್ಸ್ಟ್ಯಾಂಡ್ ದ ಆತ್ಮ ಆಸ್ ನೋವರ್. ನಾ ಆತ್ಮನನ್ನ ತಿಳಿಯುವವನು ಅಂತ ತಿಳಿದೇನಿ ಅಂತ ನಾವು. ಮತ್ತ ಅದು ಹೆಂಗದ ಅಂದ್ರ ಅದು ಯಾವಾಗಲೂ ಐ ಆಮ್, ನಾನು ಇರುತ್ತೇನೆ ಅನ್ನುವಂತ ರೂಪದಾಗ ಅಲ್ಲೇ ಅದ. ಸೊ ವೇದ ಮೀನ್ಸ್ ಐ ಅಂಡರ್ಸ್ಟ್ಯಾಂಡ್ ಆರ್ ಕ್ಲೇಮ್ ದಿ ಆತ್ಮ ಆಸ್ ಮೈ ಸೆಲ್ಫ್. ಆತ್ಮ, ಆ ತಿಳಿಯುವವನೇ ನಾನು, ಅದೇ ಆತ್ಮ ಅಂತ ನಾ ತಿಳಿದೇನಿ ಅಂತ ಹೇಳ್ತಾನೆ. ಅಂಡ್ ವೈಲ್ ಕ್ಲೇಮಿಂಗ್ ದ ಆತ್ಮ ಐ ವುಡ್ ನಾಟ್ ಇನ್ಕ್ಲೂಡ್ ವಾಟ್? ಬಾಡಿ ಮೈಂಡ್ ಸೆನ್ಸ್ ಕಾಂಪ್ಲೆಕ್ಸ್. ಆ ನಾನು ಅನ್ನುವಂಥದ್ದು ಏನು ಆತ್ಮ ತಿಳಿದೇನೆ ಅಂತೀನಿ, ಅದರಲ್ಲಿ ಈ ಶರೀರ ಮನಸ್ಸು ಬುದ್ಧಿಗಳ ಸಂಕೀರ್ಣವನ್ನ ತೆಗೆದು ಹಾಕಿ ತಿಳಿದೇನಿ ಅಂತ ನಾವು ಮತ್ತೆ ಅವು ಅನಾತ್ಮ ಅದಾವ, ಆತ್ಮನಲ್ಲಿ ಅವನ್ನ ಮಿಶ್ರಣ ಮಾಡೋದಿಲ್ಲ. ಈ ಶರೀರದಲ್ಲಿ ಇರುವ ಆ ಚೇತನ ಭಾಗವನ್ನ ಮಾತ್ರ ಗ್ರಹಣ ಮಾಡ್ತೇನಿ ನಾನು ಅಂದಾಗ. ನಾನು ಬುದ್ಧಿಮತ್ತೆಯಿಂದ ಆತ್ಮ ಅನಾತ್ಮವನ್ನ ವಿವೇಕ ಮಾಡಿ ಬೇರ್ಪಡಿಸ್ತೇನೆ. ಭೌತಿಕವಾಗಿ ಬೇರ್ಪಡಿಸ್ಲಿಕ್ಕೆ ಆಗುವುದಿಲ್ಲ. ಹೆಂಗಂದ್ರ ನನ್ನ ಅಂಗೈಯ ಮೇಲೆ ಬಿದ್ದಂತ ಬೆಳಕನ್ನ ಸರ್ಸಾಕ ಬರೋದಿಲ್ಲ. ತಿಳ್ಕೊತೀನಿ ಅಷ್ಟ. ಅದನ್ನ ಬೇರೆ ಮಾಡಿ, ವಿವೇಕದಿಂದ ಬೇರೆ ಮಾಡಿ, ಅದನ್ನ ಅನಾತ್ಮವನ್ನ ಬಿಟ್ಟು ಆ ಆತ್ಮನೇ ನಾನು ಅಂತ ತಿಳ್ಕೊತೀನಿ. ಪಾರಿಭಾಷಿಕ ವೇದಾಂತಿಕ ಶಬ್ದದಲ್ಲಿ ಹೇಳ್ಬೇಕಂದ್ರ ಲಕ್ಷಾರ್ಥವನ್ನ ಗ್ರಹಣ ಮಾಡ್ತೀನಿ, ವಾಚ್ಯಾರ್ಥವನ್ನ ಬಿಡ್ತೇನಿ. ಶರೀರದ ಮನಸ್ಸು ಬುದ್ಧಿಗಳ ಲಕ್ಷಾರ್ಥ ಅಂದ್ರ ಕೇವಲ ಅರಿವು.
ನನ್ನ ಮಾತನ್ನ ಶಿಷ್ಯರ ಬಳಗದಲ್ಲಿ ಯಾರು ತಿಳಿಯುತ್ತಾರೋ ಅವರೇ ಆತ್ಮನನ್ನು ತಿಳಿದವರೆಂದು ಹೇಳುತ್ತಾನೆ. ಇದನ್ನ ಯಾಕೆ ಹಿಂಗ್ ಹೇಳಿದ ಇವ ಅಂತಂದ್ರ, ತಿಳಿಯಿತು ಅಂತ ಹೇಳುದು ಬುದ್ಧಿನೇ, ತಿಳಿಲಿಲ್ಲ ಅಂತ ಹೇಳುದು ಬುದ್ಧಿನೇ. ಆ ಬುದ್ಧಿಯನ್ನ ತಿಳಿಯುವ ಆತ್ಮ ಅದಾನ ಅಂತ ಅರ್ಥ ಆತ್ಮೀಯರೇ. ಇಷ್ಟಾದ ನಂತರ ಎರಡನೇ ಅಧ್ಯಾಯದಾಗ 4ನೇ ಮಂತ್ರ ಬರ್ತದ. ಪ್ರತಿಬೋಧ ವಿದಿತಂ ಅಂತ ಪ್ರಾರಂಭ ಆಗ್ತದೆ. ಆ ಮಂತ್ರದ ಅರ್ಥವನ್ನು ಹೇಳ್ತಾರೆ. ಬ್ರಹ್ಮಜ್ಞಾನ ಇಸ್ ಬ್ಯೂಟಿಫುಲಿ ಡಿಫೈನ್ಡ್. ಬ್ರಹ್ಮಜ್ಞಾನವನ್ನ ಹೆಂಗ ಒಂದು ಶಬ್ದಗಳಿಂದ ವರ್ಣನೆ ಮಾಡಬೇಕು, ಬಹಳ ಚೆನ್ನಾಗಿ ವರ್ಣನೆ ಮಾಡಿದೆ ಉಪನಿಷತ್ತು. ಬ್ರಹ್ಮಜ್ಞಾನ ಅಂತಂದ್ರೆ ಆ ಅರಿವನ್ನ ತಿಳಿದುಕೊಳ್ಳುವರೇ ಬ್ರಹ್ಮಜ್ಞಾನ. ಆ ಅರಿವು ಪ್ರತಿಯೊಂದು ಅನುಭವದಲ್ಲಿ ಸಾಕ್ಷಿಯಾಗಿ ಇದೆ. ಆ ಅನುಭವಕ್ಕ ವಿಷಯ ಆಗಿದ್ದು ಆತ್ಮ ಅಲ್ಲ, ಆ ಅನುಭವದಲ್ಲಿ ಸಾಕ್ಷಿಯಾಗ್ಯದ, ದೃಕ್ ಆಗ್ಯದ, ವಿಷಯಿಯಾಗಿ ಅದ. ಪ್ರತಿಯೊಂದು ಅನುಭವದಲ್ಲಿ ವಿಷಯಿಯಾಗಿ ಅದ, ದೃಕ್ ಆಗ್ಯದ. ನಮ್ ಲಕ್ಷ್ಯ ದೃಶ್ಯದ ಕಡೆಗೆ ಇರ್ತದ ಆತ್ಮೀಯರೇ. ದೃಕ್ಕನ ಕಡೆಗೆ ಹೊಳಿಸಿ ನೋಡ್ರಿ, ಅಲ್ಲೇ ಅದ ಆತ್ಮ ಅಂತ ಹೇಳ್ತಾನ. ಬ್ರಹ್ಮಜ್ಞಾನ ಅಂದ್ರೆ ಏನೂ ಅಲ್ಲ, ಆ ಒಂದು ಪ್ರತಿಯೊಂದು ಅನುಭವದಲ್ಲಿ ಆ ದೃಕ್ಕನ ಸ್ವರೂಪವೇ ಆ ಆತ್ಮ. ಪ್ರತಿಯೊಂದು ಅನುಭವದಲ್ಲಿ ಆತ್ಮನನ್ನ ವಿಂಗಡಿಸಿ ತೋರಿಸಿದ. ಆದ್ದರಿಂದ ಆತ್ಮಾನುಭವಕ್ಕಾಗಿ ನಾವು ಯಾವ ಹಿಮಾಚಲ ಪ್ರದೇಶಕ್ಕೂ ಹೋಗ್ಬೇಕಾಗಿಲ್ಲ, ಹಿಮಾಲಯಕ್ಕೂ ಹೋಗ್ಬೇಕಾಗಿಲ್ಲ, ಅಡವಿಗೂ ಹೋಗ್ಬೇಕಾಗಿಲ್ಲ, ಮತ್ತ ಎಲ್ಲಿ ಹೋಗ್ಬೇಕಾಗಿಲ್ಲ. ಪ್ರತಿಯೊಂದು ಅನುಭವದಲ್ಲಿ ಆ ದೃಕ್ಕನ ಸ್ವರೂಪವೇ ಆತ್ಮನ ಸ್ವರೂಪ ಇದೆ ಅಂತ ತಿಳಿದ್ರೆ ಇಲ್ಲೇ ಸಿಗ್ತದ. ಮತ್ತ ಅದು ಯಾವಾಗಲೂ ಸಿಗ್ತದ. ಈ ಒಂದು ಕೇಳುವ ಹೊತ್ನಾಗ ಯಾವ ಸಾಕ್ಷಿ ಅದ ಅದೇ ತಿಳ್ಕೊಳ್ರಿ. ವಿಷಯಗಳ ಲಕ್ಷ್ಯ ಹೋಗ್ತದ ನಮ್ದು, ಆ ವಿಷಯಿ ಅದ ನೋಡ್ರಿ. ದೃಶ್ಯದ ಕಡೆ ಲಕ್ಷ್ಯ ಹೋಗ್ತದ, ಅಲ್ಲಿ ದೃಕ್ ಅದ ನೋಡ್ರಿ, ಅಲ್ಲಿ ಕೊಡ್ರಿ ಲಕ್ಷ್ಯ ಅಂತ ಹೇಳ್ತಾನ 4ನೇ ಮಂತ್ರ. ಪ್ರತಿಬೋಧಿತಂ, ಪ್ರತಿಬೋಧ ವಿದಿತಂ. ಹಾಗಾದ್ರೆ ಆತ್ಮನನ್ನ ನಾವು ಎಲ್ಲಿ ನೋಡ್ಬೇಕು ಅಂತಂದ್ರ, ಮೊನ್ನೆ ಹೇಳಿದೆ ಅನ್ವಯ ವ್ಯತಿರೇಕ, ನಿನ್ನೆ ಹೇಳಿದೆ ಅವಸ್ಥಾತ್ರಯ ವಿವೇಕ. ಇವತ್ ಹೇಳ್ತಾರ ನೀವು ಪ್ರತಿಯೊಂದು ಅನುಭವದಲ್ಲಿ ಆ ದೃಕ್ಕನ ಸ್ವರೂಪವನ್ನ ನೋಡ್ಕೊಡ್ರಿ. ಅದು ಜಗದಗಲ ಮುಗಿಲಗಲ ಇದೆ, ಅದು ಸಚ್ಚಿತ್ ಆನಂದ ಇದೆ, ಅದು ವ್ಯಾಪಕ ಇದೆ, ಅದು ಹುಟ್ಟು ಸಾವು ರಹಿತ ಇದೆ, ಅದೇ ನಾನು. ಇದನ್ನು ಕೂಡ ನಿಧಿಧ್ಯಾಸನ ಮಾಡಬಹುದು ಆತ್ಮೀಯರು. ಇಂಪಾರ್ಟೆಂಟ್ ಶ್ಲೋಕ, ನಿಧಿಧ್ಯಾಸನ ಮಾಡ್ಲಿಕ್ಕೆ ಮುಖ್ಯವಾದ ಶ್ಲೋಕ. ಪ್ರತಿಯೊಂದು ಅನುಭವದಲ್ಲಿ ದೃಕ್ ಕಡೆ ಲಕ್ಷ್ಯ ಕೊಡ್ರಿ. ನಾವು ಉಂಡ ಆಹಾರದ ಸಾತ್ವಿಕ ಅಂಶದಿಂದ ಈ ಮನಸ್ಸಾಗ್ಯದ. ಆಹಾರ ಆತ್ಮ ಐತೋ ಅನಾತ್ಮ ಐತೋ ಅಂದ್ರ ಅನಾತ್ಮ ಇದೆ. ಆ ಅನಾತ್ಮದಿಂದ ತಯಾರಾದ ಮನಸ್ಸು ಆತ್ಮ ಇದೆಯೋ ಅನಾತ್ಮ ಇದೆ ಅಂದ್ರ ಅದು ಕೂಡ ಅನಾತ್ಮವೇ ಆಗಿದೆ. ಅದು ಪಂಚಮಹಾಭೂತಗಳ ಸೂಕ್ಷ್ಮ ಅಂಶದಿಂದ ಆಗ್ಯದ, ಸಾತ್ವಿಕ ಅಂಶದಿಂದ ಆಗ್ಯದ ಮನಸ್ಸು.
ಆ ಮನಸ್ಸಿನಲ್ಲಿ ಹುಟ್ಟುವಂತ ವಿಚಾರವು ಅದೋ ಏನೋ ಆತ್ಮವೋ ಅನಾತ್ಮವೋ ಅಂದ್ರ ಆ ಮನಸ್ಸಿನಲ್ಲಿ ಹುಟ್ಟುವಂತ ವಿಚಾರವು ಕೂಡ ಅದು ಕೂಡ ಅನಾತ್ಮವೇ. ವಿಚಾರ ಮಾಡ್ರಿ ಆತ್ಮೀಯರೇ, ಪ್ರತಿಯೊಂದು ಅನುಭವವು ಆ ಮನಸ್ಸಿನಲ್ಲಿ ಓಡಾಡುವಂತಹ ಆ ಒಂದು ವಿಚಾರ, ಫ್ಲೋ ಆಫ್ ಥಾಟ್, ಆ ವಿಚಾರದ ಹರಿವು ಏನದ, ಆ ಹರಿವಿನಲ್ಲಿ ಒಂದು ಜಡವಾದ ಭಾಗದ ಮನಸ್ಸದ, ಇನ್ನೊಂದು ಚೇತನವಾದ ಭಾಗದ ಅರಿವದ. ಅದು ಜಡ ಮತ್ತು ಚೇತನಗಳ ಮಿಶ್ರಣ ಇದೆ. ಪ್ರತಿಯೊಂದು ಅನುಭವ ಜಡ ಮತ್ತು ಚೇತನದ ಮಿಶ್ರಣ ಇದೆ. ವೃತ್ತಿ ಅನ್ನುವಂಥದ್ದು ಅದು ಜಡವಾದ ತತ್ವ ಇದೆ, ಅರಿವು ಅನ್ನುವಂಥದ್ದು ಚೇತನ ತತ್ವ ಇದೆ. ಆ ವೃತ್ತಿಯಲ್ಲಿ ಅಥವಾ ಆ ಥಾಟ್, ಆ ವಿಚಾರದಲ್ಲಿ ಎರಡುಗಳ ಮಿಶ್ರಣ ಇದೆ. ಆ ಮನಸ್ಸಿನ ಭಾಗ ಏನದ ಅದು ಜಡವಾದದ್ದದ, ಆ ಅರಿವಿನ ಭಾಗ ಏನದ ಚೇತನದ. ಘಟವೃತ್ತಿ ಪಟವೃತ್ತಿ, ಘಟವೃತ್ತಿ ಪಟವೃತ್ತಿಯೊಳಗ ಏನೇನು ಘಟ ಮತ್ತು ಪಟ ಬದಲಾವಣೆ ಆಗ್ತದ ಹೊರತು ಅಲ್ಲಿ ಅನುಭವ ಬದಲಾವಣೆ ಆಗುವುದಿಲ್ಲ. ಅಲ್ಲಿ ಬದಲಾವಣೆ ಆಗುವುದು ಆ ಒಂದು ಅನಾತ್ಮದಲ್ಲಿ ಭಾಗವಾದಂತಹ, ಮನಸ್ಸಿನ ಭಾಗವಾದಂತಹ ಆ ವೃತ್ತಿಯ ಭಾಗವಷ್ಟೇ ಬದಲಾವಣೆ ಆಗ್ತದ. Material thought undergo change. In wall experience, wall thought. In hall experience, hall thought. In pillar experience, pillar thought. ಗೋಡೆಯ ಅನುಭವ, ಗೋಡೆಯ ವಿಚಾರ. ಈ ಹಾಲಿನ ಅನುಭವ, ಹಾಲಿನ ವಿಚಾರ. ಒಂದು ಕಂಬದ ಅನುಭವ, ಕಂಬದ ವಿಚಾರ. ಆ ಅನುಭವ ಬದಲಾವಣೆ ಆಗ್ತದ. ಅದ್ರಾಗ ಮಟೀರಿಯಲ್ ಥಾಟ್ ವಿಲ್ ಅಂಡರ್ಗೋ ಚೇಂಜ್, ಬಟ್ ದೆನ್ ವಾಟ್ ಹ್ಯಾಪನ್ಸ್ ಟು ದ ನಾನ್ ಮಟೀರಿಯಲ್ ಕಾನ್ಸಿಯಸ್ನೆಸ್? ಆ ಅರಿವು ಏನಾಗ್ತದ, ಅದು ಬದಲಾವಣೆ ಆಗುವುದಿಲ್ಲ. ದ ನಾನ್ ಎಕ್ಸ್ಪೀರಿಯನ್ಸ್ ಕಾನ್ಸಿಯಸ್ನೆಸ್ ರಿಮೇನ್ಸ್ ನಾನ್ ಚೇಂಜಿಂಗ್. ಅನುಭವಕ್ಕೆ ಬಾರದೇ ಇರುವಂತ ಅರಿವು ಅಲ್ಲೇ ಇದೆ, ಅದು ಬದಲಾವಣೆ ಆಗುವುದಿಲ್ಲ. ಆ ಬದಲಾವಣೆ ಆಗದೇ ಇರುವ ಆ ಒಂದು ನಾನ್ ಮಟೀರಿಯಲ್ ಕಾನ್ಸಿಯಸ್ನೆಸ್, ಆ ಮಟೀರಿಯಲ್ ಅಲ್ಲದ ಅರಿವು ಏನದ, ಅದು ಪ್ರತಿಯೊಂದು ಅನುಭವದಲ್ಲಿ ಲಭ್ಯವಿದೆ. ರಿಯಾಲಿಟಿ ಈಸ್ ಇಂಟಿಮೇಟ್ಲಿ ಅವೈಲಬಲ್. ಆ ಪರಬ್ರಹ್ಮ ಸತ್ಯ ನಮಗೆಲ್ಲರಿಗೂ ಅನುಭವಕ್ಕೆ ಬಂದದ, ನಾವು ಗುರುತಿಸುವುದಿಲ್ಲ. ಆತ್ಮೀಯರೇ, ವಿಚಾರ ಮಾಡ್ರಿ. ಆತ್ಮ ಅನುಭವ ಆಗಿಲ್ಲ ಅಂತ ಯಾರು ನಾಳೆ ಅನ್ಬೇಡ್ರಿ ಅಂತ ಹೇಳಕ ಈ ಮಾತನ್ನ ಹೇಳಾಕತ್ತಾರ. ಅಲ್ರಿ, ಇಷ್ಟು ದಿವಸ ನಮಗ ಪ್ರಾಕ್ಟಿಕಲ್ ಥಿಯರಿ ಆಗೈತ್ರಿ, ಪ್ರಾಕ್ಟಿಕಲ್ ಸ್ವಲ್ಪ ಹೇಳಿಕೊಡ್ರಿ ಅನ್ನೋರು ನಮಗ ಕೆಲವು ಮಂದಿ ಕೇಳ್ತಾರಂತಾರ. ಪ್ರಾಕ್ಟಿಕಲ್ ಅಂತ ಸಪರೇಟ್ ಇಲ್ಲ, ಪ್ರಾಕ್ಟಿಕಲ್ ಇಲ್ಲೇ ಅದ. ಯು ಡೋಂಟ್ ರಿಕ್ವೈರ್ ಎ ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸ್ ಟು ನೋ ಬ್ರಹ್ಮನ್. ಆ ಪರಮಾತ್ಮನನ್ನ ನೋಡ್ಬೇಕು ಅಂದಾಗ ಬೇರೆ ವಿಶೇಷವಾದ ಅನುಭವ ಬೇಕಾಗಿಲ್ಲ. ಪ್ರತಿಯೊಂದು ಅನುಭವದಲ್ಲಿ ಘಟವೃತ್ತಿ ಪಟವೃತ್ತಿಯಲ್ಲಿ ಸಾಕ್ಷಿ ಚೇತನ ಇದೆ. ಇದು ಒಂದು ರೀತಿಯ ಆತ್ಮನ ನಿಧಿಧ್ಯಾಸನ ಮಾಡ್ಲಿಕ್ಕೆ ಆಗಬೇಕಾದಂತಹ ಒಂದು ಪ್ರಕ್ರಿಯೆ. ಯಾವುದೇ ಒಂದು ಘಟವೃತ್ತಿ ತೋರಿ, ಆ ಘಟವೃತ್ತಿಯಲ್ಲಿ ಸಾಕ್ಷಿ ಚೇತನ ಇದೆಯಲ್ಲ, ಅದು ಹೆಂಗಿದೆ ಅದ್ರ ಬಗ್ಗೆ ವಿಚಾರ ಮಾಡ್ರಿ. ಆ ವಿಷಯದ ಕಡೆ ಲಕ್ಷ್ಯ ಕೊಡ್ಬೇಡ್ರಿ, ವಿಷಯ ಕಡೆ ಲಕ್ಷ್ಯ ಕೊಡ್ರಿ. ದೃಶ್ಯದ ಕಡೆ ಲಕ್ಷ್ಯ ಕೊಡ್ಬೇಡ್ರಿ, ದೃಕ್ ಕಡೆ ಲಕ್ಷ್ಯ ಕೊಡ್ರಿ. ಅದು ಹೆಂಗದ, ಆ ಶಾಸ್ತ್ರ ಹೇಳ್ತದಲ್ಲ, ಅದು ಹೆಂಗದ, ಅದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣದ. ನ ಜಾಯತೆ ನ ಮ್ರಿಯತೆ, ಅದಕ್ಕೆ ಹುಟ್ಟು ಸಾವುಗಳು ಇಲ್ಲ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ
ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಆ ಶ್ಲೋಕವನ್ನ ತಗೊಂಬಂದಲ್ಲಿ ಹಚ್ಚ್ರಿ. ಅದೇ ಪರಬ್ರಹ್ಮ, ಅದೇ ಆತ್ಮ, ಅದೇ ನಿನ್ನ ನಿಜವಾದ ಸ್ವರೂಪ. ಅದರ ದರ್ಶನವೇ ವೈಕುಂಠ ಏಕಾದಶಿ. ನಿಜವಾದ ವೈಕುಂಠ ಏಕಾದಶಿ ಒಳಗದ, ಹೊರಗೆ ಮಾಡೋದು ಸಾಂಕೇತಿಕದ. ಮೊದಲು ಹೊರಗೆ ಮಾಡ್ರಿ, ಆಮ್ಯಾಗ ಒಳಗ್ ಮಾಡ್ರಿ ಅಂತಾರೋ. ನಾವು ಹೊರಗೆ ಮಾಡಿ ಪ್ರಸಾದ ತಿಂದು ಮನೆಗೆ ಬಂದು ಮಲ್ಕೊಂಡ್ ಬಿಡ್ತೀವಿ. ಆದ್ಮೇಲೆ ಒಳಗ್ ಮಾಡೋದು ನಮಗ್ ಗೊತ್ತೇ ಇಲ್ಲ. ಹಾಗಾದ್ರೆ ಬ್ರಹ್ಮಜ್ಞಾನ ಅಂದ್ರೆ ಏನು? ಆ ಪ್ರತಿಯೊಂದು ಅನುಭವದಲ್ಲಿ ಅದನ್ನ ಮತ್ತೆ ಪರಾಮರ್ಶಿಸಿ ನೋಡುವುದೇ ಆತ್ಮಜ್ಞಾನ. Revised understanding of the non-changing, non-material conscious principle is Atmajnanam. ಪರಾಮರ್ಶಿಸಿ ಯಾವ ಅನುಭವದಲ್ಲಿ ನಮ್ಮ ದೃಷ್ಟಿ ದೃಶ್ಯದ ಕಡೆಗಿತ್ತೋ, ಯಾವ ಅನುಭವದಲ್ಲಿ ನಮ್ಮ ದೃಷ್ಟಿ ವಿಷಯ ಕಡೆಗಿತ್ತೋ, ಅದೇ ಅನುಭವದಲ್ಲಿ ಈಗ ದೃಕ್ ಕಡೆಗೆ ಅನುಭವವನ್ನ ಮಾಡ್ರಿ. ಅದೇ ಆತ್ಮ, ಅದೇ ನಾನು. ಆ ಬ್ರಹ್ಮ ಎಲ್ಲಿದೆ? ಪ್ರತಿಯೊಂದು ವಿಚಾರದಲ್ಲಿ ಇದೆ. ಆದ್ರೆ ಅದು ಏನದ? ಆ ವಿಚಾರಕ್ಕೆ ಸಂಬಂಧಪಟ್ಟಿಲ್ಲ, ಸಾಕ್ಷಿಯಾಗ್ಯದ. ನೋಡ್ರಿ, ವಿಚಾರ ಮಾಡ್ರಿ. ಪ್ರತಿಯೊಂದು ವಿಚಾರದ ಅನುಭವದಲ್ಲಿ ವಿಚಾರದಲ್ಲಿನ ಅದು ಆತ್ಮ ಇದೆ. ಆ ವಿಚಾರಕ್ಕೆ ಅದು ಸಂಬಂಧಪಟ್ಟಿಲ್ಲ. ಅದು ಆತ್ಮ ಇಲ್ಲದ ಆ ವಿಚಾರ ಇಲ್ಲ. ನಮ್ಮ ಬಗ್ಗೆ, ನಮ್ಮ ಪ್ರತಿಯೊಂದು ಅನುಭವದಲ್ಲಿ ನಮ್ಮ ಆತ್ಮನ ಅನುಭವ ಇಲ್ಲದ ನಮ್ಗೆ ವಿಷಯದ ಅನುಭವ ಆಗುವುದಿಲ್ಲ. ಆದ್ರೆ ನಮ್ಮ ಲಕ್ಷ್ಯ ಆ ವಿಷಯಗಳು ಇರುವುದರಿಂದ ಆ ವಿಷಯ ಸ್ವರೂಪವಾದ, ಆ ದೃಕ್ ಸ್ವರೂಪವಾದ ಆತ್ಮನ ಅರಿವು ನಮಗ ಹಾಗೇ ಇಲ್ಲ ಅಂತ ನಮಗ್ ಭಾಸ ಆಗ್ತದೆ. ಆದ್ದರಿಂದ ಅಂತಾರಪ್ಪ ಅವರು ಪರಾಮರ್ಶಿಸಿ ನೋಡು. ರಿವೈಸ್ಡ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಅಸಿಮಿಲೇಷನ್ ಆಫ್ ದಿ ಫೀಚರ್ಸ್ ಆಫ್ ಎವರ್ ಅವೈಲಬಲ್ ಕಾನ್ಶಿಯಸ್ನೆಸ್. ಆತ್ಮನ ಅರಿವು ಆಗ್ಬೇಕು. ಯಾಕಂದ್ರೆ ಅದು ಯಾವಾಗ್ಲೂ ಎಲ್ಲಾ ಕಡೆನೂ ಐತಲ್ಲ, ಅದ ಅರಿವು ಆಗ್ಯದ. ಆದ್ರೆ ನಮ್ಗ ಆಗಿದ್ದು ಗೊತ್ತಾಗಿಲ್ಲ. ಥ್ರೂಔಟ್ ದ ಕ್ಲಾಸ್ ಆರ್ ಯು ಕಾನ್ಶಿಯಸ್ ಆರ್ ಅನ್ಕಾನ್ಶಿಯಸ್? ಈ ಕ್ಲಾಸಿನ ತುಂಬ ನೀವು ಒಂದು ತಾಸು ಪರ್ಯಂತರ ಏನ್ ಕೇಳಾಗತ್ತಿರಲ್ಲ, ಅರಿವಿನಿಂದ ಕೂಡಿದಿರೋ ಅರಿವು ಇಲ್ಲದ ಅದಿರೋ ವಿಚಾರ ಮಾಡ್ರಿ. ಹೋಗ್ಲಿ, ಇನ್ನೊಂದು ಪ್ರಶ್ನೆ ಕೇಳ್ತಾರ, ಹೇಳ್ರಿ, ಅದಿರೋ ಇಲ್ಲೋ? ಅದಿರೋ ಇಲ್ಲೋ? ಈಗ ನೀವು ಅದಿರೋ ಇಲ್ಲೋ, ಆ ಅದಿರೋ ಇಲ್ಲ ಅನ್ನುವಂಥದ್ದು ಹೇಳೋದು ಚೇತನನೋ ಏನು ಜಡವಾದಂತ ಮನಸ್ಸು? ನಿಂದ್ರಿ, ನಾ ವಿಚಾರ ನಾ ಅದೇನು ಇಲ್ಲೋ, ನಾ ವಿಚಾರ ಮಾಡಿ ಮುಟ್ಟಿ ನೋಡಿ ಹೇಳ್ತೇನೆ ಅಂತೀರೇನು? ನೀವ್ ಅದಿರೋ ಇಲ್ಲ ಅಂದ್ರ ನಾನ್ ಅದೇನ್ರಿ ಯಾಕ ಅಂತ ಕೇಳ್ತೀನಿ. ಯಾರದ ಮನೆಗೆ ದಾನ ಕೇಳಾಕ್ ಬಂದ್ರಂದ್ರ ಇಲ್ರಿ ಮನ್ಯಾಗ ಕೇಳ್ತೀನಿ ಅಂತ ಅಂತಾರ. ಹಂಗ ನೀ ಅದೇ ಇಲ್ಲೋ ಅಂತ ಕೇಳಿದ್ರ ನಾ ಯಾರ ಮುಟ್ಟಿ ನೋಡ್ಕೊಂಡು ಹೇಳ್ತೀನಿ ಅಂತ ಅಂತೀರೋ, ಇಲ್ಲ ಅದೇನ್ ಅನ್ನುವಂತ ಸಡನ್ ಆಗಿ ಉತ್ತರ ಕೊಡ್ತಿರೋ? ಅದೇನಿಲ್ಲೋ. ಆದ್ರಿಂದ ಆ ಅದೇನಿ ಅಂತ ಯಾವಾಗ್ಲೂ ಹೇಳ್ತಿರೋದ್ರಿಂದ ಆ ಅರಿವು, ಆ ಚೇತನ ಯಾವಾಗ್ಲೂ ಇದೆ, ಈಗೂ ಇದೆ. ಆ ಯಾವಾಗ್ಲೂ ಇರುವಂತ ಆ ಆತ್ಮಕ್ಕ ನಾವು ಬ್ರಹ್ಮ ತತ್ವ ಅಂತೇವಿ, ಪರಮಾತ್ಮ ಅಂತೇವಿ, ದೇವರು ಅಂತೇವಿ, ಶಿವ ಅಂತೇವಿ, ವಿಷ್ಣು ಅಂತೇವಿ, ನಮ್ಮ ಮನಿ ದೇವ್ರ ಅಂತೇವಿ, ಯಲ್ಲಮ್ಮ ಅಂತೇವಿ, ಹುಲಿಗೆಮ್ಮ ಅಂತೇವಿ, ಬಾಲಾಜಿ ಅಂತೇವಿ. ಅದೇ ಆತ್ಮತತ್ವಕ್ಕೆ ಹೆಸರುಗಳು. ಬಸವಣ್ಣವರು ಕೂಡಲ ಸಂಗಮದೇವ ಅಂದ್ರು, ಅಕ್ಕಮಾದೇವಿ ಚನ್ನ ಮಲ್ಲಿಕಾರ್ಜುನ ಅಂದ್ರು. ಅದೇ ದೇವ್ರು, ಅದೇ ಆತ್ಮಕ್ಕೆ.
ಅಂಕಿತ ನಾಮವನ್ನು ಇಟ್ಕೊಂಡ್ರು ತಮ್ಮ ಬೇಕಾದ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಅದೇ ಅರಿವಿಗೆ ಇಟ್ಕೊಂಡ್ರು ಹೆಸರು. ತಿಳ್ಕೊಳ್ರಿ. ನಾವು ಕೇನೋಪನಿಷತ್ತು ಓದಿದ್ವಿ, ನಮ್ಗೆ ಥಿಯರಿ ಆಗೈತಿ, ನಾಳೆ ಪ್ರಾಕ್ಟಿಕಲ್ ಆಗಿಲ್ಲ. ಪ್ರಾಕ್ಟಿಕಲ್ ಯಾವಾಗ ಹೇಳ್ಕೊಡ್ತೀರಿ? ಅಲ್ಲೇ ಬ್ಯಾಟ್ರಿ. ವಿಚಾರವಂತರು ವಿಚಾರ ಮಾಡ್ರಿ, ಆತ್ಮ ನಿಮ್ ಎದುರಿಗೆನ ಪ್ರತ್ಯಕ್ಷ ಮಾಡಿ ಕೊಟ್ಟಾರ ಈಗ ಕೇನೋಪನಿಷತ್ಕಾರರು. ಇದು ನಿಜವಾದ ವೈಕುಂಠ ಏಕಾದಶಿ, ಇದು ನಿಜವಾದ ಸಾಕ್ಷಾತ್ಕಾರ. ಮೈ ಜುಮ್ಮದ ಇಂಥ ಒಂದು ಅನುಭವ ಹೇಳಿದ್ರಲ್ಪ ಗುರುಗಳು. ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ಅನ್ಸ್ತದ. ಯಶ್ಯ ಸ್ಮರಣ ಮಾತ್ರೇಣ ವಿಘ್ನ ಜಾತಂ ವಿನಶತಿ ಅಸ್ತಿತ್ವದ ಸತ್ಕಾಯ ಗಣನಾಥ ನಮೋಸ್ತುತೆ. ಎಲ್ಲ ಕಷ್ಟಗಳು, ಎಲ್ಲ ದುಃಖಗಳು ನಮ್ಮ ಎದುರಿಗೆ ಉರುಳಿ ಬೀಳ್ತಾವೆ. ಇದನ್ನು ಸ್ಮರಣೆ ಮಾಡಿದ್ರೆ ಸಾಕು, ಆತ್ಮತತ್ವವನ್ನು ಸ್ಮರಣೆ ಮಾಡಿದ್ರೆ ಸಾಕು, ಎಲ್ಲ ಕಷ್ಟಗಳು ಕಳಿಸಿ ಬೀಳುತ್ತವೆ. ಆಧಾರ ಸ್ತಂಭವಿಲ್ಲದೆ ಕಳಿಸಿ ಬೀಳುತ್ತವೆ. ಮನುಷ್ಯ ಜನ್ಮ ಹುಟ್ಟಿದ್ದು ಸಾರ್ಥಕ ಆಯ್ತು ಅನಿಸ್ತದ, ಯಥಾರ್ಥವಾಗಿ ತಿಳಿದವರಿಗೆ. ಇಷ್ಟೇ ಇದೆ ಶಾಸ್ತ್ರ, ಬಹಳ ಇಲ್ಲ ಆತ್ಮೀಯರೇ. ಇಷ್ಟೇ ಇದೆ. ನೀವು 10 ವರ್ಷ ಅಭ್ಯಾಸ ಮಾಡ್ರಿ, 100 ವರ್ಷ ಅಭ್ಯಾಸ ಮಾಡ್ರಿ, ಹಲವಾರು ಜನ್ಮ ಅಭ್ಯಾಸ ಮಾಡ್ರಿ, ಅದು ಮಾತ್ರ ಶಾಸ್ತ್ರ ಇಷ್ಟೇ ಇದೆ. ಇದನ್ನ ತಿಳ್ಕೊಳಾಕ ನಮ್ಮಲ್ಲಿ ಅಂತಃಕರಣ ಶುದ್ಧಿ ಆಗ್ಬೇಕು, ಅಂತಃಕರಣ ಏಕಾಗ್ರ ಆಗ್ಬೇಕು. ಅದಕ್ಕೆ ಕರ್ಮ ಯೋಗ ಬೇಕು, ಅದಕ್ಕೆ ಉಪಾಸನಾ ಯೋಗ ಬೇಕು, ಶ್ರವಣ ಬೇಕು, ಮನನ ಬೇಕು, ನಿಧಿಧ್ಯಾಸನ ಬೇಕು. ಇದಿಷ್ಟೇ ಇರೋದು ಶಾಸ್ತ್ರ. ಇದಕ್ಕಿಂತ ಹೆಚ್ಚಿಗೆ ಒಂದು ಪೈಸಾನು ಇಲ್ಲ ಆತ್ಮೀಯರೇ. ಒಂದನೇ ಅಧ್ಯಾಯ, 2ನೇ ಅಧ್ಯಾಯ ಮೇಲಿಂದ ಮೇಲೆ ಅಭ್ಯಾಸ ಮಾಡ್ಬೇಕು. ಶಂಕರ ಭಾಷ್ಯ ಸಮೇತ ಅಭ್ಯಾಸ ಮಾಡ್ಬೇಕು. ಹೋಮ್ವರ್ಕ್ ಬಾಳ್ ಮಾಡ್ಬೇಕ್ರಿ, ಹೋಮ್ವರ್ಕ್ ಬಾಳ್ ಮಾಡ್ಬೇಕು. ಅಂತಃಕರಣದಲ್ಲಿದ್ದಂತ ದೋಷ ಅಂತಃಕರಣವೇ ಕಳ್ಕೋಬೇಕಾಗ್ತದ. ಗುರು ಆವರಣ ದೋಷ ಕರೆಯಬಲ್ಲ. ಉಳಿದ ದೋಷಗಳು ಯಾರು ತಗೋಬೇಕು? ಅಂತಃಕರಣ. ಅಲ್ಲಿ ಪ್ರಯತ್ನ ಬಹಳ ಅದ. ಆ ನಂತರ ಮುಂದೆ ಉಪನಿಷತ್ ಏನದ, ಕೊನೆಯ ಭಾಗ ಕನ್ಕ್ಲೂಡ್ ಮಾಡ್ತದ, ಉಪಸಂಹಾರ ಮಾಡ್ತದೆ. 2ನೇ ಅಧ್ಯಾಯ ಏನಂತ? ಇಹ ಚೇತ್ ಅವೇದೇತಿ ಸತ್ಯಮಸ್ತಿ ನ ಚೇತ್ ಇಹ ವೇದಿ ಮಹತಿ ವಿನಷ್ಟಿ. ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಶ್ಲೋಕ. Immortalizing knowledge is possible only by human being. ಅಮರತ್ವವನ್ನು ಹೊಂದುವಂತ ಜ್ಞಾನ ಇದು ಮನುಷ್ಯ ಮಾತ್ರರಿಗೆ ಸಾಧ್ಯ. ಆ ಒಂದು ಸುಲಕರಣೆ ಮನುಷ್ಯರಲ್ಲಿ ಮಾತ್ರ ಇದೆ. ಯಾವುದು? ಈ ಮನಸ್ಸು. ಮನಸ್ಸು ಅನ್ನುವಂತ ಉಪಕರಣ ಮನುಷ್ಯನಲ್ಲಿ ಮಾತ್ರ ಇದು ಸಾಧ್ಯದ. ಉಳಿದ ಶರೀರಗಳಲ್ಲಿ ಮನಸ್ಸು ಅಷ್ಟು ವಿಕಾಸಗೊಂಡಿಲ್ಲ. ಅಲ್ಲಿಗೆ ಇದನ್ನ ತಿಳ್ಕೊಳ್ಳುವ ಸಾಮರ್ಥ್ಯ ಇಲ್ಲ. ಅನಿಮಲ್ಸ್ ಆರ್ ಆಲ್ಸೋ ಆತ್ಮ ಅಲ್ಲ, ಆಲ್ ರೈಟ್. ಆತ್ಮನು ಅವರಲ್ಲಿ ಇದೆ, ಎಲ್ಲೇ ಪ್ರಾಣಿಗಳಲ್ಲಿ ಅದ. ಬಟ್ ಅನಿಮಲ್ಸ್ ಹ್ಯಾವ್ ಆಲ್ಸೋ ಹ್ಯಾವ್ ಮೈಂಡ್, ಆಲ್ ರೈಟ್. ಅವಗೂ ಮನಸ್ಸದ. ಆದ್ರ ಮನುಷ್ಯರಲ್ಲಿದ್ದಂತ ಮನಸ್ಸಿನ ಸಾಮರ್ಥ್ಯ ಏನೈತಿ, ಅಷ್ಟು ಸಾಮರ್ಥ್ಯ ಪ್ರಾಣಿಗಳ ಮನಸ್ಸಿನಲ್ಲಿ ಇಲ್ಲ. ಈ ಕ್ಲಾಸ್ನಾಗ ಯಾವ್ದಾರ ಒಂದು ಪ್ರಾಣಿ ಬಂದು ನಾನು ಯಾರು ಗುರುವೆ ಅಂತ ಕೇಳೈತೇನು ಅಂತ ಕೇಳ್ತಾರ ಅಪ್ಪರು. ಯಾವ್ದಾರ ಪ್ರಾಣಿ ಬಂದು ಕೂತೈತೇನು ಮತ್ತಿಲ್ಲಿ ಕೇಳಾಕ? ನಾನು ಯಾರು ಅಂತ ಕೇಳಾಕ ಇಲ್ಲ. ಆದ್ರಿಂದ ಪ್ರಾಣಿಗಳಲ್ಲಿ ಈ ಸೌಲಭ್ಯ ಇಲ್ಲ. Animals do not have a deep self-awareness. They have only peripheral instinctive self-awareness to conduct their life. ಜೀವನವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟ ಅಲ್ಲಿ ವಿಕಸತ ಆಗ್ಯದ ಮನಸ್ಸು. ಹುಲ್ಲು ತೋರ್ಸಿರ ಓಡಿ ಬರ್ತಾವ, ಬಡಗಿ ತೋರ್ಸಿರ ಓಡಿ ಹೋಗ್ತಾವ, ಇಷ್ಟ ಗೊತ್ತದ ಅವಕ್ಕ. ಇದಕ್ಕಿಂತ ಹೆಚ್ಚಿಗೆ ವಿಶ್ಲೇಷಣೆ ಮಾಡುವಂತ ಮನಸ್ಸು ಆ ಪ್ರಾಣಿಗಳಲ್ಲಿ ಇಲ್ಲ.
ಆದ್ರೆ ಮನುಷ್ಯರಿಗೆ ಆ ಮನಸ್ಸಿನಲ್ಲಿ ಅದ್ ಬುದ್ಧಿ ಬಹಳ ವಿಕಾಸ ಆಗ್ಯದ. Human beings have got a deeper awareness to create self misconception. ತಮ್ಮ ಆತ್ಮ ಅಜ್ಞಾನವನ್ನು ಹೊಡೆದೋಸಕ್ಕೆ ಏನ್ ಬೇಕು ಸಾಮರ್ಥ್ಯ, ಆ ಸಾಮರ್ಥ್ಯ ಮನುಷ್ಯನ ಮೆದುಳಿನಲ್ಲಿ ಇದೆ. ಇಷ್ಟೇ ರೀ, ಆತ್ಮಜ್ಞಾನ ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ಇಷ್ಟೇ ಇಷ್ಟೇ. ಮತ್ ಇಷ್ಟ ಆದ್ರೆ ನಮ್ಗೆ ಯಾಕೆ ತಿಳಿಯುವಂತ್ರಿ? ಅದಕ್ಕ ಅಂತಾರ್ರಿ ಸಂಸಾರ, ಅದಕ್ಕ ಅಂತಾರ ಅಜ್ಞಾನ. ಅಜ್ಞಾನ ಆವರಿಸ್ಬಿಟ್ಟಿದ, ಎಚ್ಚರ ಆಗಾಕವಲ್ಲಿವಿ, ಮನೆಗೆ ಬಿಟ್ಟೇವಿ ನಾವು. ಎಚ್ಚರ ಆಗ್ಬೇಕು. ಸೆಲ್ಫ್ ಅಪ್ಗ್ರೇಡೇಷನ್ ಈಸ್ ಉಪನಿಷತ್ ಮೋಕ್ಷ. ನಮ್ಮನ್ನ ನಾವು ಮರ್ತೀವಿ ಸಂಸಾರ, ನಮ್ಮನ್ನ ನಾವು ತಿಳಿದ್ವಿ ನಮಗ ಮೋಕ್ಷ. ಬೇರೆ ಏನ್ ಬೇಕಾಗಿಲ್ಲ, ಮಾಡೋದೇನಿಲ್ಲ. ಏನ ಮಾಡೋದು ಇದ್ರು ಕೂಡ ಅಂತಃಕರಣ ಶುದ್ಧಿಗಾಗಿ, ಅಂತಃಕರಣ ಏಕಾಗ್ರತೆಗಾಗಿ. ಇಲ್ಲಿ ತಿಳ್ಕೊಳಾಕ ಏನು ಬೇಕಾಗಿಲ್ಲ, ಬರೀ ತಿಳ್ಕೊಳ್ಳೋದು ಅಷ್ಟೇ. ಹ್ಯೂಮನ್ ಬರ್ತ್ ಇಸ್ ಎ ರೇರ್ ಅಪರ್ಚುನಿಟಿ, ದೇರ್ಫೋರ್ ಅಟೆಂಡ್ ದ ಕ್ಲಾಸಸ್. ಮನುಷ್ಯ ಜನ್ಮ ಬಹಳ ದುರ್ಲಭದ. ಈ ದುರ್ಲಭವಾದ ಜನ್ಮವನ್ನ ಆಹಾರ ನಿದ್ರಾ ಪಶು ಮೈತ, ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯ ಮೇತತ್ ಪಶುಬೀರ್ ನರಾಣ. ಮನುಷ್ಯರಿಗೂ ಪ್ರಾಣಿಗಳಿಗೂ ಸಮನಾಗಿರುವಂತ ಆಹಾರ ನಿದ್ರಾ ಭಯ ಉಪಯೋಗ ಮಾಡಬೇಡ್ರಿ. ಈ ಶರೀರಕ್ಕೆ ಒಂದು ವ್ಯಾಲ್ಯೂ ಅದ, ಒಂದು ಕಿಮ್ಮತ್ ಅದ. ಇದು ಆತ್ಮಜ್ಞಾನ ಮಾಡ್ಕೊಳಕ ಬಂದಂತ ಶರೀರದ ಈ ಮನಸ್ಸದ, ಅದನ್ನ ಉಪಯೋಗ ಮಾಡ್ರಿ. ಕ್ಲಾಸ್ ತಪ್ಪಿಸಬೇಡ್ರಿ, ನೋಟ್ಸ್ ಬರೀರಿ. ಇದ್ಮೇಲೆ ನಿನ್ನೆ ವಿಚಾರ ಮಾಡಿದೆ, ಪ್ರತಿಯೊಬ್ಬರು ನೋಟ್ಸ್ ಬರಿಬೇಕು. ಯಾರಿಗೂ ಬರೆಯಾಕ ಬರಂಗಿಲ್ಲ 5 ಪಾಯಿಂಟ್ ಹೇಳ್ಬೇಕು. ನಾನು ಇವ್ರಿಗೆ ಓದಂತ ಹೇಳ್ತೀನಿ, ಅವರ ಓದ್ಬೇಕು. ನಾಳೆಯಿಂದ, ಇವತ್ತಲ್ಲ ನಾಳೆಯಿಂದ. ಬರೇ ಕಲ್ಯಾಣ ಶೆಟ್ರು ಓದ್ರಿ, ಶಿವಪುತ್ರಪ್ಪನವ್ರು ಓದ್ರಿ ಬೇಡ. ಈಗ ಎಷ್ಟು ಮಂದಿ ಅದ ಇಲ್ಲಿ ಬಂದ್ ಕಡೆ ಹೆಸರು ಬರ್ಕೊತೀನಿ. ನಾನು ಏನದ ಇವತ್ತಿನ ಬಗ್ಗೆ ಒಂದು 5 ವಾಕ್ಯಗಳನ್ನು ಹೇಳಿ ನಿಮ್ಗೆ ತಿಳಿದಂತಾವು, ನಿಮ್ ಮನಸ್ಸಿನ ಮೇಲೆ ಪರಿಣಾಮ ಆದಂತ ವಾಕ್ಯಗಳು 5 ವಾಕ್ಯಗಳನ್ನ ಹೇಳಿರ್ತೇನೆ. ಎಲ್ಲರೂ ಬರೀಬೇಕು, ಎಲ್ಲರೂ ಹೇಳ್ಬೇಕು. ನಾನು ಬರೆಯಾಕ ಬರಂಗಿಲ್ಲ, ನೆನ್ಪಿಡ್ಕೊಂಡು ಹೇಳ್ರಿ, ಪ್ರಯತ್ನ ಮಾಡ್ರಿ. ಯಾಕಾಗೋದಿಲ್ಲ ನಾನು ನೋಡ್ತೀನಿ. ಬಾಯಿ ತೆಗಿರಿ, ಹೇಳಕ್ ಪ್ರಯತ್ನ ಮಾಡ್ರಿ. ಒಂದು ಶಬ್ದ ಹೇಳ್ರಿ, ಮುಂದಿನ ವಾಕ್ಯ ನಾ ಹೇಳಕ್ ಕೊಡ್ತೀನಿ ನಿಮಗೆ. ಅವರು ಬರೀತಾರ ಬಿಡು ಅಂತ ಬಿಟ್ಟಿವಿ. ನಿನ್ನೆ ಅವ್ರಿಗೂ ಏನೋ ಅನಾನುಕೂಲ ಆಯ್ತು, ಯಾರು ಬರ್ದೇ ಇಲ್ಲ. ಹೆಂಗಂತ ನೋಡ್ರಿ ನಾವು. ಅದಕ್ಕ ಹಳ್ಳಿ ಮ್ಯಾಗ ಲಗಾ ಹೊಡೆಯವ್ರು ಅಂತೀವಿ ನಾವೆಲ್ಲ. ಇಂಥವ್ರಿಗೆ ಸುಖಾರ ಬೇಕಾಗೈತಿ, ಕಷ್ಟದ ಬೇಡಾಗೈತಿ. ಪಗಾರ ಬೇಕು, ನೌಕರಿ ಬೇಕು, ಕೆಲಸ ಬೇಡ. ಹಿಂಗಂದ್ರೆ ಹೆಂಗ್ರಿ? ನಾಳೆಯಿಂದ ಯಾರ ಹೆಸರು ಹೇಳ್ತೀನಿ ಇಂಥವ್ರು ಹೇಳ್ಬೇಕು ಅಂತ ಹೇಳಿದ್ನಂದ್ರ, ಹೆಣ್ಮಕ್ಳಿಗೂ ಹೇಳ್ಬಹುದು, ನಾನು ಗಂಡು ಮಕ್ಳಿಗೂ ಹೇಳ್ಬಹುದು. ಎಲ್ಲ ಹೆಸರುಗಳನ್ನ ಬರ್ಕೋತೀನಿ. ದಿವ್ಯಾನಂದ ಕಡೆ ಲಿಸ್ಟ್ ತಗೊಳೀನಿ. ಆ ಲಿಸ್ಟ್ ಪ್ರಕಾರ ನಾ ಕೇಳವ, ಯಾರ ನಾ ಹೇಳ್ತೀನಿ, ಅವರು ಒಂದು 5 ವಾಕ್ಯಗಳ ಇವತ್ತಿನ ಪ್ರವಚನ ಸಾರಾಂಶ ಹೇಳ್ಬೇಕು. ಇದು ಯಾಕೆ ಹಿಂಗಾತು ಅಂದ್ರೆ, ನಿನ್ನೆ ಆದಂತ ಘಟನೆಯಿಂದ ನೀವ ನಮಗ್ ಬುದ್ಧಿ ಕಲಿಸ್ತೀರಿ. ಯಾರು ತಪ್ಪಿಸ್ಕೊಳ್ಳಂಗಿಲ್ಲ. ನಾಳಿಂದ ಹೇಳ್ತೀನಿ ನಾ, ಯಾರು ಹೇಳ್ತೀನಿ ಅವ್ರು 2 ಮಾತು ಬರಲೇಬೇಕು.
ಇವತ್ತಿನ ನಾಳಿಂದ ಏನದ ಮಧ್ಯಾಹ್ನದಿಂದ, ಇವತ್ ಮಧ್ಯಾಹ್ನದಾಗಿಂದ ಭಗವದ್ಗೀತಾ ಕ್ಲಾಸಿಂದ ಪ್ರಾರಂಭ. ಯಾರ ಹೆಸರು ಹೇಳ್ತೀನಿ ಅವರು 5 ತಮ್ಮ ಅನುಭವ ಇವತ್ತೇನು ಹೊಸದಾಗಿ ಅವ್ರಿಗೆ ಮನಸ್ಸಿನ ಪರಿಣಾಮ ಆದ್ರು, ಬಹಳ ಪರಿಣಾಮ ಆದಂತ 5 ವಾಕ್ಯಗಳನ್ನು ಹೇಳೋದು. ಇದು ನನ್ನ ಸಲುವಾಗಿ ಅಲ್ಲ, ನಿಮ್ಮ ಸಲುವಾಗಿ. ಆದ್ರಿಂದ ಪ್ರತಿಯೊಬ್ರು ನೋಡ್ರಿ, ನಾನ್ ನಿನ್ನೆ ಬಂದಿದ್ದಿಲ್ರಿ ಕ್ಲಾಸಿಗೆ, ಮೊನ್ನೆ ಬಂದಿದ್ದಿಲ್ಲ, ಕೇಳಂಗಿಲ್ಲ. ಇವತ್ತಿನ ಕ್ಲಾಸ್ ಅಟೆಂಡ್ ಆದವ್ರು ಇವತ್ತು ಬರೆಯಲೇಬೇಕು. ಅಟೆಂಡ್ ದ ಕ್ಲಾಸಸ್ ಅಂಡ್ ಮೇ ಯು ಕ್ಲೇಮ್ ಅಹಂ ಬ್ರಹ್ಮಾಸ್ಮಿ. ಇದು ಹಿಂಗ್ ಮಾಡಿದ್ರಂದ್ರ ನೀವು ಒಂದಿಲ್ಲ ಒಂದ್ ದಿವಸ ಎದಿ ಶಡದ್ ಹೇಳ್ತೀರಿ, ನಾನು ಬ್ರಹ್ಮನಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಅಂತಾರಪ್ಪ. ನೆವರ್ ನೆವರ್ ಲುಕ್ ಡೌನ್ ಅಪಾನ್ ಯುವರ್ ಸೆಲ್ಫ್. ನಿಮ್ಮಷ್ಟಕ್ಕೆ ನೀವ ನಮಗ್ ಬರೋದಿಲ್ರಿ ಅನ್ನಕ್ ಹೋಗ್ಬೇಡ್ರಿ, ನಮಗ್ ಯಾಕೆ ಬರೋದಿಲ್ಲ ಅಂತ ಚಾಲೆಂಜ್ ತಗೊಳ್ರಿ ಅಂತಾರಪ್ಪ. ನೆವರ್ 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 ಲುಕ್ ಡೌನ್ ಅಪಾನ್ ಯುವರ್ ಸೆಲ್ಫ್. ನಿಮ್ಮನ್ನ ಯಾವಾಗಲೂ ಕಡಿಮೆ ಮಾಡ್ಕೋಬೇಡ್ರಿ ನೀವೇ. ನಿಮಗೇನ್ ಬರೋದಿಲ್ಲ ಅಂತ ಯಾರ ಅಂದ್ರೆ ಯಾಕ್ರಿ ನಮ್ಗೆ ಯಾಕೆ ಬರೋದಿಲ್ಲ ಅನ್ನುವಂತ ಪುಡಿದು ಹೇಳುವಂತ ಸ್ವಭಾವವನ್ನು ಪಡೆಯಿರಿ. ಅಂದ್ರೆ ಇವತ್ತಿಲ್ಲ ನಾಳೆ, ನಾಳೆ ಆಗೋದು ಇವತ್ತು ಸಾಧನೆ ಆಗ್ತದ, ಇವತ್ತಾಗೋದು ಈಗ ಆಗ್ತದ. ಇಲ್ಲ ಅಂದ್ರೆ ಪೋಸ್ಟ್ಪೋನ್ ಹಾಕೊಂತ ಹೋಗ್ತದೆ. ನಿಮ್ದು ಮೋಕ್ಷ ಉದ್ರಿ ಮೋಕ್ಷ ಆಗ್ತದ್ರು. ಬಾಡಿ ಮೇ ರಿಕ್ವೈರ್ ಸಮ್ ರಿಪೇರ್, ಬಾಡಿ ಈಸ್ ಆಲ್ವೇಸ್ ಟು ಬಿ ರಿಪೇರ್ಡ್ ಅಂಟಿಲ್ ಇಟ್ ಬಿಕಮ್ಸ್ ಇರ್ರಿಪೇರಬಲ್ ಅಂತಾರ. ಈ ಶರೀರ ದಿನ ರಿಪೇರಿ ಮಾಡಲೇಬೇಕ. ಎಲ್ಲಿ ಮಟ ರಿಪೇರಿ ಮಾಡ್ತೀವ್ರಿ ಅಂದ್ರ, ಇನ್ನು ರಿಪೇರಿ ಮಾಡಕ್ ಬರೋದಿಲ್ಲ ಅನ್ಮಟನು ರಿಪೇರಿ ಮಾಡ್ತೀವಿ. ಯಾವಾಗ ಇದು ರಿಪೇರಿ ಮಾಡಕ್ ಬರೋದಿಲ್ಲ ಅವಾಗ ಅಂದ್ರೆ ಖಂಡಮ್ ಖಾತೆಗೆ ಒಗಿತೀವಿ, ಮರಣ. ಅವಾಗ ಹೊಸ ಶರೀರವನ್ನ ಪಡಿತೀವಿ. ದೆನ್ ಯು ಚೇಂಜ್ ದ ಬಾಡಿ. ದಟ್ ಇಸ್ ದ ನೇಚರ್ ಆಫ್ ಬಾಡಿ ಮೈಂಡ್ ಸೆನ್ಸ್ ಕಾಂಪ್ಲೆಕ್ಸ್. ಇದು ಈ ಮನಸ್ಸು, ಈ ಶರೀರ, ಈ ಸಂಘಾತದ ಒಂದು ಗುಣಲಕ್ಷಣ ತಿಳ್ಕೊಳ್ರಿ. ಯಾವಾಗಲೂ ರಿಪೇರಿ ಮಾಡ್ಕೊತ ಹೋಗೋದ ಇದು. ನೆಗಡಿ, ಕೆಮ್ಮು ಏನ ಒಂದ್ರಿಂದ ಸಣ್ಣದ್ರಿಂದ ಹಿಡಿತ ಹಂಗ ರಿಪೇರಿ 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 ರಿಪೇರಿ. ಎಲ್ಲಿ ಮಠ ರಿಪೇರಿ ಅಂದ್ರೆ ರಿಪೇರಿ ಮಾಡಕ್ ಬರುದಿಲ್ಲ ಅನ್ನೋ ಮಠ ರಿಪೇರಿ ಮಾಡಿ ಕೊನೆಗೊಮ್ಮೆ ರಿಪೇರಿ ಆಗೋದ್ರಪ್ಪ. ಇದು ಕಂಡಮ್ ಒಗೆದು ಹೊಸ ಶರೀರವನ್ನ ಪಡೆಯುವುದು. ಇದು ಶರೀರದ ಗುಣಧರ್ಮ. ದೇರ್ಫೋರ್ ಡೋಂಟ್ ಬಾದರ್. ಶರೀರಕ್ಕೆ ಏನಾದ್ರೂ ನೋವಾಗೈತಂದ್ರ ಇದ್ರ ಸ್ವರೂಪನ ಅಷ್ಟು ಬಿಡೋ ಮಾರಾಯ. ಯೂಸ್ ಇಟ್ ಅಂಟಿಲ್ ಇಟ್ ಇಸ್ ಗಾನ್. ಉಪಯೋಗ ಮಾಡ್ರಿ, ರಿಪೇರಿ ಮಾಡ್ರಿ, ಮಾಡ್ಕೊಡ್ರಿ, ರಿಪೇರಿ ಮಾಡ್ರಿ, ಗಾಡಿ ಹೊಡೀರಿ. ಎಲ್ಲಿ ಮಠ ರಿಪೇರಿ ಆಗ್ತೈತಿ ಅಲ್ಲಿ ಮಠ ಗಾಡಿ ಹೊಡೀರಿ. ಯಾವುದು? ಈ ಶರೀರ ಮನಸ್ಸು ಬುದ್ಧಿಗಳ ಸಂಘಾತವನ್ನ. ಈ ಒಂದು ಮಾತಿನೊಂದಿಗೆ 2ನೇ ಅಧ್ಯಾಯ ಸಂಪೂರ್ಣ ಆಯ್ತು, ಸಾರಾಂಶ. ಈಗ 3ನೇ ಅಧ್ಯಾಯಕ್ಕೆ ಬರ್ತಾನ. 3ನೇ ಅಧ್ಯಾಯದಾಗ ಒಂದು ಕಥೆ ಅದ. ಸ್ವಲ್ಪ ಫಾಸ್ಟ್ ಹೋಗ್ತೀನಿ, ಬೇಡ ಹೋಗ್ಲಿ, ಬೇಡ. ಕಥೆ ಅದ. ಕಥೆ ಬಂತು ಅಂದ್ರೆ ನಾವು ಫಾಸ್ಟ್ ಹೋಗೋರು, ಶಾಸ್ತ್ರ ಇಲ್ಲ ಅಂದ್ರ ಫಾಸ್ಟ್ ಹೋಗೋರು. ಶಾಸ್ತ್ರ ಇದ್ದಾಗ ನಿಧಾನ ಹೇಳಬಹುದು. ದೇವತೆಗಳಿಗೆ ಜಯ ಸಿಕ್ತು, ಅಸುರರ ವಿರುದ್ಧ ಹೋರಾಡಿದ್ರು, ಜಯ ಸಿಕ್ತು. ಅವಾಗ ಈ ದೇವತೆಗಳಿಗೆ ಬಹಳ ಗರ್ವಿಷ್ಠರಾದ್ರು. ಈ ಯುದ್ಧಕ್ಕ ಈ ಜಯ ಸಿಗ್ಲಿಕ್ಕೆ ಕಾರಣ ನಾನು ಅಂತ ತಿಳ್ಕೊಂಡು ತಮ್ಮ ಪೈಪೋಟಿಯಿಂದ ಮಾತಾಡಕತ್ರು. ಭಗವಂತ ಅಂದ, ಇದು ಜಯ ನಂದದ, ಇವರು ನಮ್ದು ಅನ್ನಕತ್ತಾರಲ್ಲ, ಹಂಗಾರ ಇವರು ಸ್ವಕ್ಕಿಗೆ ಬಂದಾರ, ಇವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಯಕ್ಷ ರೂಪವನ್ನ ಧಾರಣೆ ಮಾಡಿದ. ಅವ್ರೆದುರಿಗೆ ಯಕ್ಷ ರೂಪದಿಂದ ಬಂದು ಏನ್ ಮಾಡಿದಮ್ಮ ಅಂದ್ರೆ ಚಕಚಕ ಹೊಳೆಯುವಂತ ಒಂದು ರೂಪವನ್ನು ಧಾರಣ ಮಾಡಿ ಅನತಿ ದೂರದಲ್ಲಿ ನಿಂತ್ಕೊಂಡ. ಆ ದೇವತೆಗಳನ್ನು ನೋಡಿದಾಗ ಏನೋ ಆನಂದ ಆಗ್ತದ ದೇವತೆಗಳಿಗೆ. ಆದ್ರೆ ಅದು ಏನು ಅಂತ ವಿಚಾರ ಮಾಡಿದ್ರೆ ಗೊತ್ತಾಗುವಂತವ್ರಿಗೆ, ಎಲ್ಲವನ್ನು ಬಲ್ಲಂತ ದೇವತೆಗಳಿಗೆ ಈ ಯಕ್ಷ ಪಾತ್ರ ಗೊತ್ತಾಗ್ಲಿಲ್ಲ ನೋಡ್ರಿ. ಭಕ್ತರು ಕೊಟ್ಟಂತ ಕಾಣಿಕೆಯನ್ನ ಪಡಿತಾವ, ಭಕ್ತರು ಕೇಳಿದಂತ ವರವನ್ನು ಕೊಡುವಂತ ದೇವತೆಗಳು ಆ ಯಕ್ಷನನ್ನ ಮಾತ್ರ ಅವರು ತಿಳಿಲಿಲ್ಲ ಅಂತ ನೋಡ್ರಿ. ವಿಚಾರ ಮಾಡ್ರಿ. ಅವಾಗ ಆ ಇಂದ್ರ ಅನ್ನುವಂತವ ಯಾರು ಪ್ರಬಲದರಪ್ಪ ತಿಳ್ಕೊಂಡ್ ಬರಾಕ ಅಂತ ತಿಳ್ಕೊಂಡು ಮೊದಲು ವಾಯು ದೇವತೆಯನ್ನು ಕಳಿಸಿದ. ಅವನು ಕೂಡ ಫೇಲ್ ಆದ ತಿಳ್ಕೊಂಡ್ ಬರ್ಲಿಕ್ಕೆ. ಆ ನಂತರ ಅಗ್ನಿ ದೇವತೆಯನ್ನು ಕಳಿಸಿದ. ಇಲ್ಲ, ಮೊದಲ ಅಗ್ನಿ ದೇವತೆಯನ್ನು ಕಳಿಸಿದ, ಅವನು ಫೇಲ್ ಆದ. ನಂತರ ವಾಯು ದೇವತೆಯನ್ನು ಕಳಿಸಿದ, ಅವನು ಕೂಡ ಅದನ್ನ ಅವನನ್ನ ಅರಿಲಿಕ್ಕೆ ಆಗ್ಲಿಲ್ಲ, ಅವನು ವಾಪಸ್ ಬಂದ. ಕೊನೆಗೆ ನಾನು ಹೋಗ್ತೀನಿ ಅಂತ ಇಂದ್ರ ಹೋದ. ಇಂದ್ರ ಹೋಗುತ್ತೇನೆ ಆ ಯಕ್ಷ ಮಾಯ ಆಗ್ಬಿಟ್ಟ.
ಅವ ಮಾಯ ಆಗುತ್ತೇನ ಇಂದ್ರ ಅವನ ಸೂಕ್ಷ್ಮ ಬುದ್ಧಿ ಇರೋದ್ರಿಂದ ಇದೇನೋ ವಿಚಿತ್ರ ಅದ, ಇದೇನೋ ನನಗೆ ಪರೀಕ್ಷೆ ನಡೆದದ ಅಂತ ತಿಳ್ಕೊಂಡು ತನ್ನ ಅಹಂಕಾರವನ್ನು ಕಳೆದು ವಿನಮ್ರ ಭಾವವನ್ನು ತಾಳಿ ಅವ ಶರಣಾಗತಿ ಆದ. ಅವಾಗ ವೇದ ಮಾತೆ ಪ್ರತ್ಯಕ್ಷ ಆದಳು. ಅವಾಗ ವೇದ ಮಾತೆ ಆ ಯಕ್ಷ ಯಾರು ಅನ್ನೋದನ್ನ ಹೇಳಿಕೊಟ್ಲು ಇಂದ್ರನಿಗೆ. ಆ ಇಂದ್ರ ಅದನ್ನು ತಿಳ್ಕೊಂಡು ಬಂದು ಅಗ್ನಿ ಮತ್ತು ವಾಯು ದೇವತೆಗಳಿಗೆ ಹೇಳಿದ. ಆ ಇಂದ್ರ ಜ್ಞಾನಿ ಆದ. ನಂತರ ಆ ದೇವತೆಗಳು ಕೂಡ ಜ್ಞಾನಿ ಆದರು ಅನ್ನುವಂತ ಕಥೆ ಅದ. ಈ ಕಥೆಯಲ್ಲಿ ನಮಗ ಸಂದೇಶಗಳನ್ನ ಕೊಟ್ಟಾರ. ಅದ್ರಾಗ ನಂಬರ್ 1 ಸಂದೇಶ ಏನು ಅಂತಂದ್ರೆ ಬ್ರಹ್ಮಣ ಅಸ್ತಿತ್ವಂ, ಬ್ರಹ್ಮ ತತ್ವ ಇದೆ. ಆ ಯಕ್ಷವೇ ಬ್ರಹ್ಮ, ಯಕ್ಷ ರೂಪದಲ್ಲಿ ಪರಮಾತ್ಮನು ಇದ್ದಾನೆ. ಇದು 1ನೇ ಪಾಯಿಂಟ್. ಆ ಬ್ರಹ್ಮನೇ ಆ ಅಗ್ನಿಗೆ ದಾಹಕ ಶಕ್ತಿಯನ್ನು ಕೊಟ್ಟಿರುತ್ತಾನೆ, ವಾಯುವಿಗೆ ಆ ಹಾರಿಸಿಕೊಂಡು ಹೋಗುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಇದು ನಂಬರ್ 1 ಪಾಯಿಂಟ್. 2ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬ್ರಹ್ಮಣ ದುರ್ವಿಜ್ಞೇಯತ್ವಂ. ಆ ಬ್ರಹ್ಮನನ್ನ ತಿಳ್ಕೊಳ್ಳುವುದು ಬಹಳ ಕಠಿಣದ. ಶಾಸ್ತ್ರಗಳ ಸಹಾಯ, ಗುರುವಿನ ಸಹಾಯ ಇಲ್ಲದ ಆ ಪರಬ್ರಹ್ಮವನ್ನು ತಿಳಿಲಿಕ್ಕೆ ಆಗುವುದಿಲ್ಲ. ಈ ನಮ್ಮ ವಿಜ್ಞಾನ ಎಷ್ಟೇ ಮುಂದುವರಿಲಿ ಪರಮಾತ್ಮನ ತಿಳ್ಕೊಳ್ಳುವ ಸಾಮರ್ಥ್ಯ ವಿಜ್ಞಾನಕ್ಕೆ ಇಲ್ಲ. ಆ ಪರಬ್ರಹ್ಮವನ್ನು ತಿಳ್ಕೋಬೇಕಾದ್ರೆ ನಮ್ರ ಹೃದಯ ನಾವು ಆಗ್ಬೇಕು, ವಿನಮ್ರ ಭಾವದಿಂದ ಬರಬೇಕು, ಗುರುಗಳಿಗೆ ಶರಣಾಗತನಾಗ್ಬೇಕು, ಶಾಸ್ತ್ರಕ್ಕೆ ಪ್ರಮಾಣ ಅಂತ ತಿಳ್ಕೋಬೇಕು, ಅದು ಹೇಳುವುದನ್ನ ಖರೆ ಅಂತ ತಿಳ್ಕೋಬೇಕು, ತನಗ ತಿಳಿದಿದ್ದು ಭ್ರಮ ಅಂತ ತಿಳ್ಕೋಬೇಕು, ತನಗ ತಿಳಿದಿದ್ದನ್ನ ಬದಲಾವಣೆ ಮಾಡ್ಕೊಳಕ ತಯಾರಾಗಬೇಕು. ನಾ ತಿಳಿದಿದ್ದ ಖರೆ, ವೇದ ಏನ್ ಹೇಳ್ತದ ಅನ್ನೋಂಗಿಲ್ಲ. ಹಂಗ ಅಭ್ಯಾಸ ಮಾಡಿದಾಗ ನಮ್ಮ ಬದಲಾವಣೆ ಹಾಕೊಂತ ಹೋಗ್ಬೇಕು. ನಮ್ಮ ತಿಳುವಳಿಕೆ, ನಮ್ಮ ಭ್ರಮ ಇದ್ದಂಗ ಆಗ್ಬೇಕು. ಅವಾಗ ನಮಗ ಆತ್ಮಜ್ಞಾನ ಆಗ್ತದ. ನಮ್ಮ ವ್ಯವಹಾರದಾಗ ನಿಪುಣ ಇರ್ಬಹುದು, ಬ್ರಹ್ಮಜ್ಞಾನ ನಮಗೆ ಜೀರೋ ಅದ. ವ್ಯವಹಾರದಾಗ ನಿಪುಣ ಇರ್ಬಹುದು, ನಾವೇನೇನೋ ಮಾಡಿರ್ಬಹುದು, ನೌಕರಿ ಮಾಡಿರ್ಬಹುದು, ಮನಿ ಕಟ್ಟಿರ್ಬಹುದು, ಅಘಟನ ಮಾಡಬಾರ್ದು ಕೆಲಸಗಳನ್ನ ಮಾಡಿ ಸಕ್ಸಸ್ ಬಂದಿರಬಹುದು. ಆತ್ಮಜ್ಞಾನ ಹೊಂದಬೇಕಾದ್ರೆ ನನಗೇನ್ ಗೊತ್ತಿಲ್ಲಪ್ಪ, ವಿನಮ್ರ ಭಾವನೆ ಬೇಕು, ಗುರುವಿನ ಮೂಲಕ ತಿಳ್ಕೋಬೇಕು, ಶಾಸ್ತ್ರವನ್ನ ಕರೆ ಅಂತ ನಂಬಬೇಕು. ಯಾಕ ನಮ್ಗೆಲ್ಲ ಅನ್ಸಿದ್ ಬ್ರಹ್ಮ ಅದ, ಅದು ಕರೆ ಅಂತಕೊಂಡೇ ನಾವು. ಈಗಾಗಲೇ 71 ಇನ್ನೂ ಸ್ವಲ್ಪ ಸರಿ ಬಂದದ, ಮರಣ ಸಮೀಪ ಬಂದದ ನನಗ ಅಂತ ಅನಿಸ್ತದ. ಯಾಕ ನಮ್ಮ ಹೊರಗೆ ಬಾಳ ಮಂದಿ ಉಳಿದಿಲ್ಲ, ಅವರಂಗ ನಾನು ಹೋಗ್ತೀನಿ. ಇದು ನನ್ನ ಅನಿಸಿಕೆ ಅದ. ಶಾಸ್ತ್ರ ಹೇಳ್ತದ ನೀ ಎಂದು ಹುಟ್ಟಾವಲ್ಲ ಸಾಯವಲ್ಲ ಅಂತ. ಯಾವ ಕರೆ ರೀ ಇದ್ರಾಗ? ಶಾಸ್ತ್ರ ಹೇಳುದು ಕರೆ ಅಂತ ತಿಳ್ಕೊಂಡ್ರೆ ಮೋಕ್ಷ ಆಗ್ತದ. ನಾ ತಿಳ್ಕೊಂಡಿದ್ದ ಕರೆ ಆದ್ರೆ ಸಂಸಾರ ಗಟ್ಟಿ ಆಗ್ತದ. ಮೂರನೇ ಏನ್ ಪ್ರಯೋಜನ ಅಂದ್ರೆ ಜ್ಞಾನ ಯೋಗ್ಯತಾ ಅಪೇಕ್ಷಾ. ಈ ಜ್ಞಾನ ಯೋಗ್ಯತೆ ಅಪೇಕ್ಷೆ ಮಾಡ್ತದೆ ಈ ಬ್ರಹ್ಮಜ್ಞಾನ. ಅಂತಃಕರಣ ಹದವಾದ ಅಂತಃಕರಣವನ್ನು ಬಯಸ್ತದ. ಬ್ರಹ್ಮಜ್ಞಾನಿ ಆಗ್ಬೇಕಂದ್ರ ಅವನಲ್ಲಿ ಕೆಲವು ಗುಣಗಳು ಇರಬೇಕಾಗ್ತದ. ಅಮಾನಿತ್ವ, ರಂಭಿತ್ವ, ಆರ್ಜವ, ಗರ್ಭಿಷ್ಠ ಇರಬಾರ್ದು, ನಿರ್ಗರ್ಭಿಯಾಗಿರ್ಬೇಕು ಅಂತ ಹೇಳೋದು. 4ನೇ ಮೆಸೇಜ್ ಏನ್ ಹೇಳ್ತದ ಅಂತಂದ್ರ ಗುರು ಅಪೇಕ್ಷೆ ಮಾಡ್ತದ. ಗುರು ಚೇತನ ತತ್ವ ಅದನ್ನ ಅಪೇಕ್ಷೆ ಮಾಡ್ತದ. ಜ್ಞಾನ, ನೋ ನಾಲೆಜ್ ಇಸ್ ಪಾಸಿಬಲ್ ವಿದೌಟ್ ಗುರು. ಗುರು ಇಲ್ಲದೆ ಆತ್ಮಜ್ಞಾನ ಸಾಧ್ಯವೇ ಇಲ್ಲ. Even material knowledge requires Guru, spiritual knowledge very much requires a Guru. ಅಲ್ರಿ
ಒಂದು ವಿಷಯ ಜ್ಞಾನಕ್ಕ PhD ಮಾಡ್ಬೇಕಾದ್ರೆ 3-4 ಮಂದಿ ಸಹಾಯ ತಗೊಂಡು PhD ಮಾಡ್ತಾರ. ಮತ್ತ ಇದು ಅಲೌಕಿಕವಾದ ವಿದ್ಯೆ ಇದು ಗುರು ಬೇಡ ಏನ್ರಿ? ಗುರು ಅವಶ್ಯ ಬೇಕು. ದೇರ್ಫೋರ್ ಗುರುತ್ವಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಗುರು ಬೇಕೇ ಬೇಕು, ಮಾರ್ಗದರ್ಶಕ ಬೇಕು. ಐದನೇದು ಏನು ಅಂದ್ರ ಇಂದ್ರ ವಾಯು ಅಗ್ನಿ ಬಿಕಮ್ ಫೇಮಸ್ ಬಿಕಾಸ್ ಆಫ್ ಬ್ರಹ್ಮಜ್ಞಾನಂ. ಇಂದ್ರ ವಾಯು ಅಗ್ನಿ ಇವರು ಬಹಳ ಪ್ರಸಿದ್ಧಿಯನ್ನ ಪಡೆದ್ರು. ಯಾಕಂದ್ರೆ ಅವರು ಆತ್ಮಜ್ಞಾನಿಗಳಾದ್ರು. ಹಾಗೆ ಆತ್ಮಜ್ಞಾನಿಗಳು ಪ್ರಸಿದ್ಧರಾಗ್ತಾರ, ಅವ್ರನ್ನ ಜನ ಹೊಗಳ್ತಾರ, ಕೊಂಡಾಡ್ತಾರ. ಇದು ಸ್ತುತಿ ಅದ, ಬ್ರಹ್ಮಜ್ಞಾನದ ಸ್ತುತಿ ಅದ. ನಮಗ ಹೊಗಳಿ ಅಂತಿಕೊಂಡು ಅಭ್ಯಾಸ ಮಾಡೋರಿಗೆ ಇದು ಒಂದು ಸ್ತುತಿ. therefore brahmajnanam gives name and fame. Even though we should not come for that purpose, it will come automatically because many shishyas will throng towards the guru. So yasha prapakatvam is fifth one. ಎಲ್ಲರೂ ಶಿಷ್ಯರು ಅಂತ ಗುರುಗಳ ಹತ್ರ ಓಡಿ ಬರ್ತಾರ. ಅಲ್ಲಿ ಜನಸಂದಣಿ ಇರ್ತದೆ. ಗುರುಗಳ ಹತ್ರ ಶಿಷ್ಯರ ಜನಸಂದಣಿ ಇರ್ತದ. ನಾಮ ಹೆಸರು ಇರ್ತದ, ಕೀರ್ತಿ ಇರ್ತದ. ಆ ಕೀರ್ತಿಯನ್ನ ಹೇಳಾಗತ್ತದ, ಸ್ತುತಿ ಹೇಳಾಗತ್ತದ. ಭಗವಂತ ಇದು ಆತ್ಮಜ್ಞಾನ ಹೊಂದಿದವ್ರಿಗೆ ಸ್ತುತಿ ಹೇಳಾಗತ್ತದ. ಆ ಸ್ತುತಿಗರ ಅಪೇಕ್ಷೆ ಮಾಡ್ಲಿ ಅನ್ನುವಂಥದ್ದು ಒಂದು ಚಾಕ್ಲೇಟ್ ಅಷ್ಟೇ. ಆತ್ಮಜ್ಞಾನಿಗೆ ವಿಚಾರ ಮಾಡಿದ್ರೆ ಯಾವ ಸ್ತುತಿನೂ ಬೇಕಾಗಿಲ್ಲ. And the sixth message is the story can be used for practicing different upasanas. ಯಾರ ಅಂತಕಡೆ ಏಕಾಗ್ರ ಆಗಿಲ್ಲ ಅವರಿಗೆ 4 ಉಪಾಸನೆಗಳನ್ನ ಹೇಳ್ತದೆ ಉಪನಿಷತ್ತು. ಆ ಉಪಾಸನೆಗಳನ್ನ ತಿಳ್ಕೊಡ್ವಿ. ಮತ್ತೆ ಬೇರೆ ಉಪಾಸನೆಗಳು ಮಾಡುವ ಅವಶ್ಯಕತೆ ಇಲ್ಲ. ಈ ಕಥೆಯಿಂದ ಈ 6 ಸಂದೇಶಗಳು ಹೊರ ಹೊಮ್ತಾವೆ. ಮುಂದೆ ಬರ್ತದ 4ನೇ ಅಧ್ಯಾಯ. ಅಲ್ಲಿ ಏನದ ಪ್ರಾರಂಭಿಕವಾದ ಸಾಧನೆಗಳನ್ನ ಹೇಳ್ತದ. ಇಲ್ಲೇ ನಮ್ಮ ನೈತಿಕ ಮಟ್ಟವನ್ನ ಏರಿಸಲಿಕ್ಕೆ ನೈತಿಕ ಗುಣಗಳನ್ನ ಹೇಳ್ತದ. ನಮ್ಮ ಆಧ್ಯಾತ್ಮಿಕ ಮಟ್ಟ ಮತ್ತು ನೈತಿಕ ಮಟ್ಟ ಒಂದಕ್ಕೊಂದು ಸಹಾಯಕಾರಿ ಅದಾವ. ಬೇರೆ ಬೇರೆ ಮಾಡ್ಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ನೈತಿಕ ಮಟ್ಟನು ಕೂಡ ಬಹಳ ಬೇಕಾಗ್ತದ. ಯಾಕಂದ್ರ ಈ ಬ್ರಹ್ಮ ತತ್ವ ಏನದ ತಿಳ್ಕೊಳ್ಳಿಕ್ಕೆ ಬಹಳ ಸೂಕ್ಷ್ಮ ವಿಚಾರ ಇರೋದ್ರಿಂದ ಸೂಕ್ಷ್ಮ ಅಂತಃಕರಣ ಬೇಕಾಗ್ತದ. ಅಲ್ಲೇ ನಾಮ ರೂಪಗಳಿಲ್ಲ, ಯಾವ ಬಣ್ಣಗಳು ಇಲ್ಲ, ಯಾವ ಆಕಾರ ಇಲ್ಲ. ಆ ನಿರಾಕಾರ ತತ್ವವನ್ನ ಯಥಾವತ್ತು ತಿಳ್ಕೊಳ್ಳಿಕ್ಕೆ ಅಂತಃಕರಣ ಬಹಳ ಚೂಪ್ ಇರ್ಬೇಕಾಗ್ತದ, ಬಹಳ ಶುದ್ಧ ಇರ್ಬೇಕಾಗ್ತದೆ. ಆ ನಿರ್ಗುಣ ಬ್ರಹ್ಮನ ತಿಳ್ಕೋಬೇಕಂದ್ರೆ ಮನಸ್ಸು ಬಹಳ ಸೂಕ್ಷ್ಮ ಆಗ್ಬೇಕಾಗ್ತದೆ. ಅದು ಕೂಡ ನಿರ್ಗುಣ ಆಗ್ಬೇಕಾಗ್ತದೆ. ಆ ಆತ್ಮತತ್ವವನ್ನ ಗ್ರಹಿಸುವುದ ಬಹಳ ಕಷ್ಟದ. ಒಬ್ಬ ಬುದ್ಧಿವಂತ ಅದನ್ನ ಗ್ರಹಣ ಮಾಡಬಹುದು. ನೀವು ಮೇಲೆ ಹೋದ್ರೆ ಗ್ರಹಣ ಮಾಡಿದ್ದು ಅದು ಹೋಗೋಬೇಕಂದ್ರ ಬುದ್ಧಿ ಬಹಳ ಸೂಕ್ಷ್ಮ ಬೇಕಾಗ್ತದ, ಸಾತ್ವಿಕ ಬೇಕಾಗ್ತದ, ರಾಗದ್ವೇಷ ರಹಿತ ಅಂತಃಕರಣ ಬೇಕಾಗ್ತದ. ಕರ್ಮಯೋಗ ಮತ್ತು ಉಪಾಸನ, ನಿಷ್ಕಾಮ ಕರ್ಮಯೋಗ ಮತ್ತು ನಿಷ್ಕಾಮ ಉಪಾಸನ ಯೋಗ ಮಾಡಿದ ಅಂತಃಕರಣ ಅಲ್ಲಿ ಹದ ಆಗ್ತದ ಭೂಮಿ. ಆ ನಿರ್ಗುಣ ಪರಬ್ರಹ್ಮ ತತ್ವವೇ ನಾನು ಅಂತ ಹೇಳುವ ಮಟ್ಟಿಗೆ, ಅಪರೋಕ್ಷ ಜ್ಞಾನ ಆಗುವ ಮಟ್ಟಿಗೆ ಹೋಗುವಂತ ದಾರಿ ಬಹಳ ದೂರದ. ನಮಗ ಅಜ್ಞಾನ ಕಾಲದಲ್ಲಿ ದೇಹವೇ ನಾನು ಅಂತ ಎಷ್ಟು ಅಭಿಮಾನದ, ಜ್ಞಾನ ಕಾಲದಲ್ಲಿ ಆ ದೇಹಕ್ಕೆ ಸಾಕ್ಷಿಯಾದ ಆತ್ಮನೇ ನಾನು ಅನ್ನುವಂಥದ್ದು ಗಟ್ಟಿತನ ಬರ್ಬೇಕು ನಮಗ. ಅನಾತ್ಮದ ಅಭಿಮಾನ ಕಡಿಮೆ ಹಾಕೊಂತ ಹೋಗ್ಬೇಕು, ಆತ್ಮಾಭಿಮಾನ ಬಲ ಹಾಕೊಂತ ಹೋಗ್ಬೇಕು ಅಂತ. ಅಹಂಕಾರ ಮಮಕಾರಗಳು ಕಡಿಮೆ ಹಾಕೊಂತ ಹೋಗ್ಬೇಕು, ರಾಗದ್ವೇಷಗಳು ಕಡಿಮೆ ಹಾಕೊಂತ ಹೋಗ್ಬೇಕು. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಹೆಚ್ಚಿಗೆ ಮನಸ್ಸಿನಾಗ ಗಟ್ಟಿ ಹಾಕೊಂತ ಹೋಗ್ಬೇಕು ಅಂತಾರ. ಅವೆಲ್ಲ ಆಗ್ಲಿಲ್ಲ ಏನಾಕೈತಿ ಅಂದ್ರ ಕೇನೋಪನಿಷತ್ ಆಗೈತೇನ್ರಿ? ಆಗೈತಿ. ಮತ್ ಏನಾರ ಬದಲಾವಣೆ ಆಗೈತೆ? ಇಲ್ರಿ, ಮೊದಲು ಎಷ್ಟು ದುಃಖಿಗಳು ಇದ್ವಿ ಈಗೂ ಅಷ್ಟ ದುಃಖಿಗಳದೇವಿ ಅಂತಾರ ಅವ್ರು. ಹಾಗಾದ್ರೆ ಏನು ಉಪಯೋಗ? ಬ್ರಹ್ಮನ್ ಈಸ್ ವಂಡರ್ಫುಲ್, ಐ ಎಮ್ ಮಿಸರೇಬಲ್. ಬ್ರಹ್ಮ ತತ್ವ ಏನೋ
ಬಹಳ ಶ್ರೇಷ್ಠ ಅಂತಾರ, ಆದ್ರ ನನ್ ದುಃಖ ಮಾತ್ರ ಹೋಗಿಲ್ಲ ಅಂತಾನ. ದುಃಖ ಹೇಳ ಹೆಸರಿಲ್ದಂಗ ಆಗ್ಬೇಕು. ಹೆಂಗಂದ್ರ ಜ್ಞಾನ ಸಮಕಾಲದಲ್ಲಿ ಕತ್ತಲೆ ಅಳೆಯುವಂತೆ, ಸೂರ್ಯೋದಯ ಸಮಕಾಲದಲ್ಲಿ ಕತ್ತಲೆ ಓಡಿ ಹೋಗುವಂತೆ ನಮ್ಮ ದುಃಖ ಕತ್ತಲೆಗೆ ಸಮಾನ ಆಗ್ಬೇಕು ಆತ್ಮೀಯರೇ. So what are the preparatory disciplines? One Upanishad, one Upasana or meditation and 4 are prescribed. ಅಲ್ಲೇ 4 ಉಪಾಸನೆಗಳ ಹೇಳ್ಯಾರ. ಒಂದು ಲೈಟ್ನಿಂಗ್ ಮೆಡಿಟೇಷನ್, ಕೋಲ್ ಮಿಂಚಿನ ಮ್ಯಾಗ ಒಂದು ಉಪಾಸನೆ ಹೇಳ್ಯಾರ. ಎರಡನೇದ್ದು ಕಣ್ಣು ಪಿಟಕಿಸೋದು ಉಪಾಸನೆಯನ್ನ ಹೇಳ್ಯಾರ. ಇವು 2 ಅಧಿದೈವಿಕ ಉಪಾಸನೆಗಳು. ಈ ವೈದಿಕ್ ಮೆಡಿಟೇಷನ್ ಏನ್ ವೇದದಾಗ ಹೇಳ್ಯಾರ, ಇವೆಲ್ಲ ಅಮೂರ್ತ ಸ್ವಭಾವದ ಅದಾವ, ಅಬ್ಸ್ಟ್ರಾಕ್ಟ್ ಅದಾವ, ಬಹಳ ಸೂಕ್ಷ್ಮ ಅದಾವ. ಈ ವೇದಿಕ್ ಮೆಡಿಟೇಷನ್ ಈಗ ಹೇಳೋದು ಬಿಟ್ಕೊಟ್ರ. ಯಾಕೆ ಬಿಟ್ಬಿಟ್ಟು ಮಾಡೋದ್ರ ಯಾರಿಲ್ಲ ಅಂತ ಅಪ್ಪರು ಹೇಳಾಗತ್ತ. ಈಗ ಏನಿದ್ರು ಕೂಡ ಮೂರ್ತ ರೂಪದ ಉಪಾಸನೆ ಕೊಡೋದು. ಇಷ್ಟಲಿಂಗದ ಉಪಾಸನೆ ಮಾಡ್ರಿ, ಒಂದು ಯಾವ್ದೋ ದೇವ್ರ ಫೋಟೋ ಇಟ್ಕೊಂಡು ಉಪಾಸನೆ ಮಾಡ್ರಿ, ಇವು ನೋಡ್ದಾವಿ ನೋಡಿ. ಉಪನಿಷತ್ತಾಗ ಉಪಾಸನೆಗಳು ಹೆಂಗ ಅದಾವ, ಅವಾಗ ಅಧಿಕಾರಿಗಳು ಹಂಗಿದ್ರು, ಅಮೂರ್ತ ಉಪಾಸನೆಗಳು ಇದ್ವು, ಅವನೇ ಹೇಳ್ಯಾರು. ಈಗ ಬೇಕಂದ್ರೆ ನೀವು ಯಾವ್ದಾದ್ರು ಮೂರ್ತ ಉಪಾಸನೆ ಇಟ್ಕೊಂಡು ಮಾಡ್ರಿ ಅಂತಾರ ಅಪ್ಪರು. ನರಸಿಂಹ ಅವತಾರ, ಯಕ್ಷನ ಅವತಾರ, ಕೃಷ್ಣನ ಅವತಾರ, ರಾಮನ ಅವತಾರ ಇಟ್ಕೊಂಡು ನೀವು ಉಪಾಸನೆಯನ್ನ ಮಾಡಬಹುದು ಅಂತ. ಇದರಿಂದ ಮನಸ್ಸು ಏಕಾಗ್ರ ಆಗ್ತದ. ಮುಂದ ಅಧ್ಯಾತ್ಮ ಉಪಾಸನೆಯನ್ನು ಹೇಳ್ಯಾರ. ಪ್ರತಿಯೊಂದು ಧ್ಯಾನದೊಳಗ ಅಲ್ಲಿ ವಿಚಾರಗಳು ಬರ್ತಾವ. ಆ ವಿಚಾರಗಳಲ್ಲಿ ಆ ಭಗವಂತ ಇದಾನ. ಆ ಒಂದು ವಿಚಾರದಲ್ಲಿ ದೃಗ್ ಏನದ, ಅದು ಭಗವಂತನ ಸ್ವರೂಪ ಅಂತಿಕೊಂಡು ಧ್ಯಾನ ಮಾಡ್ರಿ ಅಂತಿಕೊಂಡು ಅಧ್ಯಾತ್ಮ ಉಪಾಸನೆಯನ್ನು ಹೇಳ್ಯಾರ. 4ನೇದು ಏನದ, ಗುಣ ವಿಶಿಷ್ಟ ಉಪಾಸನೆ ಹೇಳ್ಯಾರ. ಯಾವುದು ಪೂಜಿಸಲಿಕ್ಕೆ ಯೋಗ್ಯದ ಅದರಲ್ಲಿ ಇದ್ದಂತಹದ್ದು ಪೂಜಿಸಲಿಕ್ಕೆ ಯೋಗ್ಯವಾದದನ್ನ ಪೂಜಿಸಲಿಕ್ಕೆ ಏನಂತಾರ, ಅದಕ್ಕೆ ವಿಶಿಷ್ಟ ಗುಣ ವಿಶಿಷ್ಟ ಉಪಾಸನೆ ಅಂತಾರೆ. These are all different upasanas for what? Neither ಜ್ಞಾನಂ nor moksha, but it is preparation of the mind. ಇನ್ನೊಮ್ಮೆ ಹೇಳ್ತಾರೆ, ಇವೆಲ್ಲ ಉಪಾಸನೆಗಳು ಇವು ಜ್ಞಾನಕ್ಕೂ ಅಲ್ಲ, ಮೋಕ್ಷಕ್ಕೂ ಅಲ್ಲ. ಮತ್ತೆ ಏನು ಅಂದ್ರೆ ಅಂತಃಕರಣವನ್ನ ತಯಾರು ಮಾಡ್ಲಿಕ್ಕೆ. ಮುಂದೆ ಹೇಳ್ತಾರೆ, ಕೊನೆಯ ಒಂದು ಉಪಾಸನೆ ಹೇಳ್ತಾರೆ ಏನು ಅಂದ್ರ ಕರ್ಮಯೋಗ. ತಸ್ಸೈ ತಪೋ ದಮಃ ಕರ್ಮೇತಿ ಪ್ರತಿಷ್ಠಾ ವೇದಾಹ ಸರ್ವಾಂಗಾಣಿ ಸತ್ಯಮ ಆಯತನಂ. ಮುಂದ ಕರ್ಮಯೋಗವನ್ನು ಬಿಡಬೇಡ್ರಿ, ಜ್ಞಾನ ಆಗುಮಟ ಕರ್ಮಯೋಗವನ್ನು ಬಿಡಬೇಡ್ರಿ. ಇಟ್ಟಂಗಿ ಗಾಡಿ ಕಟ್ಟೋ ಮಠ ಆ ಇದ್ರದ್ದು ಏನಂತಾರೆ, ಇನ್ನೊಂದು ಗಾಡಿ ಇರ್ತದಲ್ಲ, ಎದ್ರದಂತಾರ ಅವರು, ಆ ಹುಳ್ಳು ಅಥವಾ ಹುಳ್ಳಿದ್ರಿ ದಂಟಿಂದ ಗೋಡೆ ಮಾಡಿರ್ತಾರಲ್ಲ, ಅದನ್ನ ಕೆಡಬೇಡ್ರಿ. ಏನಂತೀರ, ಗಟ್ಟಿಯಾದ ಗೋಡಿ ಕಟ್ಟು ಮಠ ಟೆಂಪರರಿ ಶೆಡ್ ಕೆಡಬೇಡ್ರಿ ಅಂತಾರ. ಕರ್ಮ ಇತಿ ಪ್ರತಿಷ್ಠಾ. Karma Yoga is very important, especially Karma Yoga in the form of contribution, in the form of Mancha Mahayajna, in the form of Karma Yoga dilate
ಅಹಂಕಾರ ಅಂಡ್ ಮಮಕಾರ. ಕರ್ಮಯೋಗ ಬಹಳ ಮುಖ್ಯದ. ಅದು ನಮ್ಮಲ್ಲಿ ಇರುವ ಅಹಂಕಾರ ಮಮಕಾರವನ್ನು ಕಡಿಮೆ ಮಾಡ್ತದ. ಇನ್ ಕರ್ಮ ಐ ಸರ್ವ್ ಓನ್ಲಿ ಫ್ಯಾಮಿಲಿ. ಇನ್ ಕರ್ಮಯೋಗ ಐ ಸರ್ವ್ ದಿ ಹೋಲ್ ಸೊಸೈಟಿ. ಕರ್ಮದಾಗ ನನ್ನ ಕುಟುಂಬ ಕಷ್ಟ ನಾನು ಸೇವೆಯನ್ನ ಸಲ್ಲಿಸ್ತೇನೆ. ಕರ್ಮಯೋಗದಾಗ ಇಡೀ ಸಮಾಜಕ್ಕೆ ನನ್ನ ಸೇವೆ ಮುಟ್ಟಬೇಕು ಅಂತ. ಅಲ್ಲೇ ಸೆಲ್ಫಿಶ್ನೆಸ್ ಹೋಗ್ತದ, ಸ್ವಾರ್ಥ ಮನೋಭಾವ ಕಡಿಮೆ ಆಗ್ತದ. ಪಿತೃಯಜ್ಞ, ಭೂತಯಜ್ಞ, ಮನುಷ್ಯ ಯಜ್ಞ ಇವೆಲ್ಲ ಪಂಚಯಜ್ಞಗಳನ್ನ ಮಾಡೋದ್ರಿಂದ ನನ್ನ ಅಹಂಕಾರ ಮಮಕಾರಗಳು ಕಡಿಮೆ ಹಾಕೊಂತ ಹೋಗ್ತಾವ. ನಾವೊಂದ್ ವೇಳೆ ಪಂಚಯಜ್ಞಗಳನ್ನ ಮಾಡಿಲ್ಲ ಅಂದ್ರ ನನ್ನ ಅಂತಃಕರಣದಲ್ಲಿ ಇವೆಲ್ಲ ಏನದ ಸ್ವಾರ್ಥ ಮನೋಭಾವನೆ ಹೋಗೋದಿಲ್ಲ. ಅಂಡ್ ಅಲಾಂಗ್ ವಿತ್ ದಟ್ ಆಲ್ moral values are also included. ಏನೇನು ಹೇಳ್ಯಾರ ಒಳ್ಳೆ ಒಳ್ಳೆ ಗುಣಗಳನ್ನ ಎಲ್ಲವನ್ನ ಅಳವಡಿಸ್ಕೊಂಡ್ರ ಶಾಸ್ತ್ರ ನಮ್ಮ ಅಂಗೈಯೊಳಗೆ ನಲ್ಲಿಕಾಯಿ ಆಗಿ ಗೊತ್ತದ. ಯಾರಿಗೆ ತಿಳಿದಿಲ್ಲ ಹೆದರಬ್ಯಾಡ್ರಿ. ಆ ವ್ಯಾಲ್ಯೂಸ್ ಅನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡ್ರಿ, ನಿತ್ಯ ಅಭ್ಯಾಸ ಮಾಡ್ರಿ, ಕಷ್ಟ ಪಡ್ರಿ. ಒಂದು ಲೌಕಿಕ ಜೀವನ ನಡ್ಸಾಕನ ಎಷ್ಟು ಮುಂಜಾನೆ ಹಗಲಿ ರಾತ್ರಿ ವಿಚಾರ ಮಾಡ್ತೀರಿ. ಮೋಕ್ಷವನ್ನ ಗಳಿಸ್ಬೇಕು ಅಂತಂದ್ರ ಬರೀ ಒಂದ್ ತಾಸ್ ಕೇಳ್ತೀವಿ ಅಂದ್ರೆ ಹೆಂಗ್ರಿ ಆತ್ಮೀಯರೇ? 10 ರೂಪಾಯಿ ಉಳಿಸಾಡಕ್ ಬರ್ದಾಡ್ತೀವಿ, ಮೋಕ್ಷ ಬೇಕಂತೀವಿ, ಸ್ವಲ್ಪ ಆದ್ರೂ ಪ್ರಯತ್ನ ಬೇಡವಾ? ಅದು ಇದ ಜನ್ಮದಾಗ ಆಗ್ಬೇಕಂತೀವಿ, ಆರಾಗ ಆಗ್ಲಿ ಬಿಡಂತೀರೇನು? ಅದು ಇಲ್ಲ. So Upanishad says Satyam is the enclosure in which you have to preserve the Brahmajnanam. ಸತ್ಯ ಅನ್ನುವಂಥದ್ರೊಳಗ ಬ್ರಹ್ಮಜ್ಞಾನವನ್ನು ಮುಚ್ಚಿಡಬೇಕು, ಸತ್ಯವನ್ನೇ ಹೇಳಬೇಕು. ಇದು ಒಂದು ವ್ಯಾಲ್ಯೂ, ಇದು ಒಂದು ಗುಣ ವಿಶಿಷ್ಟ. ದಿಸ್ ಈಸ್ ದ ಸೇಫ್ ಡಿಪಾಸಿಟ್ ವೋಲ್ಟ್. ಇದು ಏನ ಸತ್ಯ ಅನ್ನುವಂಥದ್ದು ಏನದ, ಇದು ಒಂದು ನಾವು ಸ್ಥಳವನ್ನ ಬ್ರಹ್ಮ ತತ್ವವನ್ನು ಇಡ್ಲಿಕ್ಕೆ ಒಂದು ಗುಮ್ಮಟ. ವೋಲ್ಟ್ ಅಂದ್ರೆ ಗುಮ್ಮಟ. If Satyam is not followed, Satya means what? Integrity, honesty, uprightness, transparency, truthfulness. ಸತ್ಯ ಅಂದ್ರೆ ಏನು? ಟ್ರಾನ್ಸ್ಪರೆನ್ಸಿ, ಸತ್ಯವನ್ನ ಹೇಳೋದು, ಮನಸ್ಸಿನಾಗ ಒಂದು ಬಾಯಾಗ ಒಂದು ಇಲ್ಲ. ಆನೆಸ್ಟಿ, ಪ್ರಾಮಾಣಿಕತೆ ಇರಬೇಕು. ಇಂಟೆಗ್ರಿಟಿ, ಒಂದಾಗಿ ಕೆಲಸ ಮಾಡಬೇಕು. ಕೈ ಮನಸ್ಸು ಮಾತು ಎಲ್ಲ ಒಂದು, 3 ಕಣ್ಣುಗಳು ಕೂಡಿ ಕೆಲಸ ಮಾಡಬೇಕು. ಇಂಟೆಗ್ರಿಟಿ. ಇಫ್ ದ್ಯಾಟ್ ಈಸ್ ದೇರ್, ಜ್ಞಾನಂ will perhaps come. ಯಾಕೆ ಬರೋದಿಲ್ಲ ನೋಡ್ತೀನಿ, ಯಾಕಾಗೋದಿಲ್ಲ ಜ್ಞಾನ ನೋಡ್ತೀನಿ ಅಂತಾರಪ್ಪ. ಬಟ್ ಇಟ್ ವಿಲ್ ನಾಟ್ ಸ್ಟೇ. therefore ಸತ್ಯಂ ಏವ ಜಯತೆ. ಸ್ಪಿರಿಚುವಲ್ ವಿಕ್ಟರಿ ರಿಕ್ವೈರ್ಸ್ ಟ್ರೂತ್ಫುಲ್ನೆಸ್. ಸತ್ಯಮೇವ ಜಯತೆ. ನಮ್ಮ ಪಾರ್ಲಿಮೆಂಟ್ ನಾಗ ಕೂಡ ಅದನ್ನ ಘೋಷಣೆ ಮಾಡ್ಯಾರ ನೋಡ್ರಿ, ಸತ್ಯಮೇವ ಜಯತೆ. ಸತ್ಯವು ಅಷ್ಟು ಪ್ರಮುಖದ ತತ್ವದ. ಅಂತ ತತ್ವಗಳ ನಮ್ಮಲ್ಲಿ ಅಳವಡಬೇಕು. ಇದರೊಂದಿಗೆ ಎಲ್ಲ ಸಾಧನೆಗಳನ್ನು ಹೇಳಿದ್ದಾಯ್ತು. ಅಂಡ್ ದ ಲಾಸ್ಟ್ ಮಂತ್ರ ಕನ್ಕ್ಲೂಡ್ಸ್ ವಿತ್ ಎ ಫಲಶ್ರುತಿ. ಕೊನೆಗೆ ಫಲಶ್ರುತಿಯೊಂದಿಗೆ ಈ ಉಪನಿಷತ್ತು ಕೊನೆಗೊಳ್ತದ. ಇಫ್ ವಿ ಗೆಟ್ ಬ್ರಹ್ಮಜ್ಞಾನಂ ವಿ ವಿಲ್ ಎಂಜಾಯ್ ಜೀವನ್ ಮುಕ್ತಿ. ಅಂಡ್ ವೆನ್ ವಿ ಆರ್ ಅಲೈವ್, ಲೈಫ್ ಬಿಕಮ್ಸ್ ಅನ್ ಅಸೆಟ್, ನಾಟ್ ಎ ಲಯಬಿಲಿಟಿ. ಒಂದ್ ವೇಳೆ ನಮಗ್ ಬ್ರಹ್ಮಜ್ಞಾನ ಜೀವಂತ ಇದ್ದಾಗ ಆತಂದ್ರ ನಮಗ್ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗ್ತದ. ಈ ಜೀವಂತ ಇದ್ದಾಗನ ಅವಾಗ ನಮ್ಮ ಜೀವನ ಒಂದು ಆಸ್ತಿಯಾಗಿ ಪರಿವರ್ತನೆ ಆಗ್ತದ. ಒಂದು ಹೊಣೆಗಾರಿಕೆ ಆಗುವುದಿಲ್ಲ. ಲಯಬಿಲಿಟಿ ಅಂದ್ರೆ ಹೊಣೆಗಾರಿಕೆ, ಜವಾಬ್ದಾರಿ ಆಗುವುದಿಲ್ಲ. ತಿಳ್ಕೊಳ್ರಿ, ಇದಕ್ಕಂತಾರ ಜೀವನ್ ಮುಕ್ತಿ. ಅಂಡ್ ಆಫ್ಟರ್ ದ ಡೆತ್ ಆಫ್ ದ ಬಾಡಿ, ಈ ಶರೀರ ಪ್ರಾರಂಭ ಮುಗಿತಂದ್ರೆ ಬಿದ್ದು ಹೋಗ್ತದ. ಅವಾಗ ನನಗ ವಿದೇಹ ಕೈಬಲ್ಯ ಪ್ರಾಪ್ತಿ ಆಗ್ತದ. ಈ ಒಂದು ಫಲಶ್ರುತಿಯೊಂದಿಗೆ 4ನೇ ಅಧ್ಯಾಯ ಮುಗಿತದ. ಈ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ 9 ಮಂತ್ರಗಳಿವೆ. ಆದ್ದರಿಂದ ಇಲ್ಲಿಗೆ ಕೊನೆಯವಾಗಿ ಕೇನೋಪನಿಷತ್ತು ಮುಕ್ತಾಯ. ಓಂ ಆಪ್ಯಾಯಂತು ಮಮ ಅಂಗಾನಿ ವಾಕ್ ಪ್ರಾಣ ಚಕ್ಷು ಶ್ರೋತ್ರ ಮತ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇ ಅಸ್ತು. ತದಾತ್ಮನಿ ನಿರತೇಯ ಉಪನಿಷಸ್ತು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.